ಆಚಾರ್ಯ ಗುರುನಃ ಶ್ರೀಮದ್ವೆಂಕಟನಾಥ ಪಾದಜನಿತಾ ಗಂಗಾ ಜಗತ್ಪಾವನಿ ಯಸ್ಯಾಪಾಂಗ ನಿರೀಕ್ಷಣಂ ವಿಧಿ ಭವೇಂದ್ರಾರ್ಕಾದಿ ಸರ್ವೇಷ್ಟದಂ ಯನ್ನಾಮಸ್ಮರಣಂ ಮಹಾಗಹರಣಂ ಸ್ವರ್ಗ್ಯಂ ಚ ಮೋಕ್ಷಪ್ರದಂ ಯತ್ಪಾದಾಂಬುಜಯುಗ್ಮಸೇವನರತೋ ಬ್ರಹ್ಮಾದಿಭಿಃ ಪೂಜ್ಯತೆ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೋಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ಹರಿ ಓಂ. ಮಾಸಮಾಹಾತ್ಮೆಯಲ್ಲಿ ಭಗವಂತನ ನೈವೇದ್ಯದ ಒಂದು ಮಹತ್ವ, ಭಗವಂತನಿಗೆ ಸಮರ್ಪಣೆ ಮಾಡಿರುವಂಥದ್ದನ್ನೇ ಸ್ವೀಕಾರ ಮಾಡಬೇಕು. ಅದರಿಂದ ಕೃಷ್ಣ ಭುಕ್ತ ಸ್ತನಕ್ಷೀರ ಪಾನಾತ್ತೇಚ ದಿವಂ ವ್ಯಯುಹು, ಭಗವಂತನಿಗೆ ಸಮರ್ಪಣೆ ಮಾಡಿರುವಂತಹ ಕ್ಷೀರಪಾನದಿಂದ ದೇವಲರ ಋಷಿಗಳ ಶಾಪದಿಂದ ದೈತ್ಯಯೋನಿಯಲ್ಲಿ ಹುಟ್ಟಿರುವಂತಹ ಷಡ್ಗರ್ಭರು ಮರೀಚಿಯ ಪುತ್ರರು ಕೂಡ ಅವರು ಒಳ್ಳೆಯ ಸ್ಥಾನವನ್ನು ಹೊಂದಿದರು. ಅಂದ ಮೇಲೆ ಪ್ರತಿದಿನವೂ ಮಾನವರಾಗಿದ್ದಾಗ ತಿನ್ನುವ ಆಹಾರ, ಕುಡಿಯುವ ನೀರು ಎಲ್ಲವೂ ಕೂಡ ಭಗವಂತ ಇದು ನಿನಗೆ ಅರ್ಪಿತ ಅಂತ ಸಾತ್ವಿಕವಾದದ್ದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ತಿಂದರೆ ಅದು ನಮಗೆ ಇಹಕ್ಕೂ ಮತ್ತು ಪರಕ್ಕೂ ಸಾಧನಾಭೂತವಾಗಿರುವಂಥದ್ದು ಎಂಬುದನ್ನು ತಿಳಿಸಿದ್ದಾರೆ. ಬ್ರಹ್ಮದೇವರು ಕೇಳ್ತಾರೆ, ಏಕಾದಶ್ಯಾಶ್ಚ ಮಾಹಾತ್ಮ್ಯಂ ಉತ್ಪತ್ತಿಂಚ ವಿಧಾನಕಂ, ಏಕಾದಶಿಯ ಮಾಹಾತ್ಮೆಯನ್ನು ನನಗೆ ಹೇಳಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೀಗಾಗುವಾಗ ಮಾತ್ರ ವ್ಯಾಸರು ಇಲ್ಲಿ ಒಂದು ಆಖ್ಯಾನವನ್ನೇ ವಿವರಣೆ ಮಾಡಿದ್ದಾರೆ, ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ಕಾಪಿಲೆ ನಗರೇ ರಾಜ ವೀರಬಾಹುರಿತಿ ಸ್ಮೃತಃ ಸತ್ಯವಾದೀಜಿತ ಕ್ರೋಧೋ ಧರ್ಮಜ್ಞೋ ಧರ್ಮ ತತ್ಪರಃ. 16 ಅಧ್ಯಾಯದಿಂದ ಕೂಡಿರುವಂಥದ್ದು ಈ ಒಂದು ಮಾಸ ಮಹಾತ್ಮೆ. ಇದರಲ್ಲಿ ಆಖ್ಯಾನ ಒಂದದ್ದು ಒಂದೇ ಒಂದು ಆಖ್ಯಾನ ಹೊಂದಿದೆ, ಬೇರೆ ಎಲ್ಲವೂ ಕೂಡ ನನಗೆ ಪ್ರಿಯ, ಅದನ್ನು ಮಾಡುವುದರಿಂದ ಈ ರೀತಿಯಾಗಿರುವಂತಹ ಅವರಿಗೆ ಶ್ರೇಯಸ್ಸಾಗ್ತದೆ ಎಂಬುದನ್ನು ಮಾತ್ರ ವಿವರಣೆ ಮಾಡಿದ್ದಾರೆ. ಏಕಾದಶಿಯಲ್ಲಾಗುವಾಗ ಅಲ್ಲೊಂದು ವೀರಬಾಹು ಎಂಬುವಂತಹ ರಾಜನ ಕಥೆಯನ್ನು ಹೇಳ್ತಾ ಇದ್ದಾರೆ. ಆ ವೀರಬಾಹು ಸತ್ಯವಾದಿಯಾಗಿದ್ದ, ಸಿಟ್ಟನ್ನ ಜಯಿಸಿದ್ದ, ಧರ್ಮಜ್ಞನಾಗಿದ್ದ, ಧರ್ಮ ತತ್ಪರನಾಗಿದ್ದ, ಕ್ಷೇಮವಂತನಾಗಿದ್ದ, ದಯಾಶೀಲನಾಗಿದ್ದ, ರೂಪವಂತನಾಗಿದ್ದ, ಬಲವಂತನಾಗಿದ್ದ. ಭುಕ್ತೋ ಭಗವತಃ ಪುಂಸಾನ್ ಸದಾ ಮಮ ಕಥಾ ರುಚಿ, ಯಾವಾಗಲೂ ಅವನಿಗೊಂದು ಆಸೆ ಇತ್ತು, ಭಗವಂತನ ಸಮಣವನ್ನ ಮಾಡಬೇಕು, ಭಗವತ್ ಸಂಬಂಧಿಯಾದದ್ದನ್ನು ಏನಾದರೂ ಕೇಳ್ತಾ ಇರಬೇಕು ಎಂಬುದಾಗಿ ಅವನಿಗೆ ಮನಸ್ಸು ಮಾಡ್ತಾ ಇದ್ದ. ಇಂತಹ ಆ ವೀರಬಾಹುನಿಗೆ ಕಾಂತಿಮತಿ ಎಂಬುದಾಗಿ ಶ್ರೇಷ್ಠಳಾಗಿರುವಂತಹ ಹೆಂಡತಿ ಇದ್ಲು, ಪತಿವ್ರತೆ. ಅಂತಹ ಕಾಂತಿಮತಿ ಮತ್ತು ವೀರಬಾಹುವಿಗೆ ಒಬ್ಬ ಮಗನಿದ್ದ. ವೀರಬಾಹು ಎಂಬುವಂತಹ ರಾಜ ಈ ರೀತಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ರಾಜ್ಯಭಾರವನ್ನು ಮಾಡುವಾಗ ಒಮ್ಮೆ ಇವನ ಆಸ್ಥಾನಕ್ಕೆ ಋಷಿಗಳು ಬರ್ತಾ ಇದ್ದಾರೆ. ಏಕಸ್ಮಿನ್ ದಿವಸೇ ಪುತ್ರ ಭರದ್ವಾಜೋ ಮಹಾಮುನಿ ಸಮಾಗತೋ ಗೃಹೇ ತಸ್ಯ ವೀರಬಾಹೋರ್ ಮಹಾತ್ಮನಃ. ಮಹಾತ್ಮನಾದ ಸಾತ್ವಿಕನಾಗಿರುವ ರಾಜನ ಮನೆಗೆ ಋಷಿಗಳು ಬರ್ತಾ ಇದ್ದಾರೆ. ಬಂದಾಗ ರಾಜನಿಗೆ ಬಹಳ ಸಂತೋಷ ಆಯಿತು.
ಜ್ಞಾನಿಗಳು ಮನೆಗೆ ತಮ್ತಾವೇ ಬಂದ್ರೆ ಅದು ಭಗವಂತನ ಅನುಗ್ರಹ ಆಗ್ತಾ ಇದೆ ಅಂತ ಅರ್ಥ. ಕರೆದು ಬಂದಾಗ ಅಂತರೂ ಅದು ಒಂದು ರೀತಿ ಅನುಗ್ರಹವೇ. ಕರೆದಾಗ ಬಂದರೂ ಇವತ್ತು ನಮಗೆ ಶ್ರೇಯಸ್ಸಿದೆ ಅಂತ ಒಂದು ತಿಳ್ಕೊಳ್ಬೇಕು. ಆದರೆ ಇದ್ದಕ್ಕಿದ್ದಾಗೆ ಏನೋ ಹೋಗ್ತಾ ಇದ್ವಿ, ನಿಮ್ಮ ಮನೆಗೆ ಬರಬೇಕನ್ನಿಸ್ತು, ಬರ್ತಾ ಇದ್ದೀವಿ ಅಂತ ಅನ್ನೋದು ಅದು ಒಂದು ಪೂರ್ವಜನ್ಮದ ಸುಕೃತ. ಭರದ್ವಾಜ ಮುನಿಗಳು ಅಂತಹ ರಾಜನ ಮನೆಗೆ ಬಂದಾಗ ಸ್ವಾಗತ ಮಾಡಿದ, ಆಸನಗಳನ್ನ ಹಾಕಿ ಕೂಡಿಸಿದ. ಹೇಳ್ತಾ ಇದ್ದಾನೆ ರಾಜ, ಅದ್ಯಮೇ ಸಫಲಂ ಜನ್ಮ, ಅದ್ಯಮೇ ಸಫಲಂ ದಿನಂ, ಅದ್ಯಮೇ ಸಫಲಂ ರಾಜ್ಯಂ, ಅದ್ಯಮೇ ಸಫಲಂ ಗೃಹಂ. ಇವತ್ತಿಗೆ ನನ್ನ ಜನ್ಮ ಸಾರ್ಥಕವಾಯಿತು, ನನ್ನ ಇವತ್ತಿನ ದಿನ ಸಾರ್ಥಕವಾಯಿತು, ನನ್ನ ರಾಜ್ಯ, ನನ್ನ ಈ ಮನೆ, ನನ್ನ ಮಡದಿ ಮಕ್ಕಳು ಎಲ್ಲರೂ ಕೂಡ ಪವಿತ್ರರಾದರು. ಹಾಗಾಗಿ ಅಂತಹ ವೈಷ್ಣವರಾಗಿರುವಂತಹ ನೀವು ನಮ್ಮ ಮನೆಗೆ ಆಗಮಿಸಿದ್ದೀರಿ. ಆಯಾತಿ ಹಿ ಗೃಹೇ ಯಸ್ಯ ವೈಷ್ಣವೋ ಯದ್ವಿಜೋತ್ತಮಃ ತದ್ದಿನಂ ಸಫಲಂ ತಸ್ಯ ಕಥಿತಂ ಬ್ರಾಹ್ಮಣೈರ್ಮಮ. ಯಾವ ದಿನ ಮನೆಗೆ ವೈಷ್ಣವೋತ್ತರು ಬರ್ತಾರೋ ಆ ದಿನ ಸಫಲ ಆಯಿತು ಅಂತ ಭಾವಿಸ್ಬೇಕಂತೆ. ಹಾಗಾಗಿ ನನ್ನ ಇವತ್ತಿನ ದಿನ ನೀವು ಬಂದಿದ್ದರಿಂದ ನಾನು ಇವತ್ತು ಪಾವನನಾದೆ ಅಂತ ಪ್ರಾರ್ಥನೆ ಮಾಡಿ ಅವರನ್ನ ಕೂತ್ಕೊಳ್ಳಿಕ್ಕೆ ಹೇಳ್ತಾನೆ. ಆವಾಗ ಭರದ್ವಾಜ ಮುನಿಗಳು ಹೇಳ್ತಾರೆ, ಹೌದು, ನೀನು ನಿಜವಾಗಿ ಹೇಳಿರುವಂಥದ್ದು ಒಳ್ಳೆಯ ಮಾತು. ಸಾಧು ಪೃಷ್ಟಂ ತ್ವಯಾ ವತ್ಸ, ನೀನು ಉತ್ತಮವಾದದ್ದನ್ನೇ ಹೇಳಿದ್ದಿ. ಯಾಕೆ ಅಂದರೆ ವೈಷ್ಣವರು ಇರುವಂತಹ ಜಾಗ, ವೈಷ್ಣವರು ಇರುವಂತಹ ದೇಶ ಎಲ್ಲವೂ ಕೂಡ ಪರಮ ಪವಿತ್ರವಾಗಿರುವಂಥದ್ದು. ಅದರಲ್ಲಿ ಹೋದ್ರೇನೆ ನಮ್ಮೆಲ್ಲದರ ಪಾಪಗಳು ನಾಶವಾಗ್ತದೆ. ತಸ್ಮಿನ್ ರಾಷ್ಟ್ರೇನ ವಸ್ತವ್ಯಂ ಯತ್ರ ರಾಜ ನ ವೈಷ್ಣವ. ಇದು ಸ್ವಲ್ಪ ಕಷ್ಟ. ಯಾವ ರಾಷ್ಟ್ರದಲ್ಲಿ ವೈಷ್ಣವನು ರಾಜ್ಯಾಧಿಪತ್ಯವನ್ನ ಮಾಡ್ತಾ ಇಲ್ಲೋ ಅಲ್ಲಿ ವಾಸ ಮಾಡಲೇಬಾರದಂತೆ. ಬೇಕಾದ್ರೆ ವರಂ ವಾಸಃ ವನೇ ತೀರ್ಥೆ, ವರಂ ಅದೇ ಶ್ರೇಷ್ಠ. ವನವಾಸ ಆದ್ರೂ ಮಾಡಲಿ, ತೀರ್ಥಕ್ಷೇತ್ರ ಆದ್ರೂ ಮಾಡ್ಕೊಂಡಿರಿ. ಆದರೆ ಯಾರು ವೈಷ್ಣವ ಅಲ್ವೋ, ಅವನು ವಿಷ್ಣು ದ್ವೇಷಿಯಾಗಿದ್ದಾನೋ ಅಂತಹ ರಾಷ್ಟ್ರದಲ್ಲಿ ಇರಬಾರದು ಅಂತ ಹೇಳ್ತಾರೆ. ಆದರೂ ಇಂತಹ ಒಂದು ಕಲಿಯುಗದಲ್ಲಿ ಇರ್ತಾ ಇದ್ದೇವೆ. ಇರುವಾಗ ನಾವಾದರೂ ನಮ್ಮ ಮಟ್ಟಿಗಾದರೂ ನಾವು ವೈಷ್ಣವ ಧರ್ಮವನ್ನು ಪಾಲನೆ ಮಾಡ್ಕೊಂಡಿರಬೇಕು. ಹಾಗಾಗಿ ಚಕ್ಷುರ್ಹೀನಂ ಯಥಾ ದೇಹಂ, ಬಹಳ 4-5 ಶ್ಲೋಕಗಳಿಂದ ವೈಷ್ಣವರ ಒಂದು ಸಮ್ಮತಿ, ವೈಷ್ಣವರ ಒಂದು ಸಂಪರ್ಕ ಇರಬೇಕು ಜಾಗದಲ್ಲಿ. ಅವರ ಸುತ್ತಮುತ್ತ ನಾವೆಲ್ಲರೂ ಇದ್ದಾಗ ನಮಗೆ ಶ್ರೇಯಸ್ಸು. ಅವರಿಂದ ಕೇಳುವಂತಹ ಮಾತು, ಅವರನ್ನು ನೋಡುವಂಥದ್ದು, ಅವರ ಪಾದ ಧೂಳಿ, ಇದೆಲ್ಲವೂ ಕೂಡ ನಮಗೆ ಶ್ರೇಯಸ್ಸು. ಹಾಗಾಗಿ ವೈಷ್ಣವರು ಇರುವಂಥದ್ರಲ್ಲೇ ನಾವು ಇರಬೇಕು. ಅದಕ್ಕೆಲ್ಲ ನಾನಾ ತರಹದನ್ನು ಹೇಳ್ತಾ ಹೋಗ್ತಾರೆ ಋಷಿಗಳು. ಚಕ್ಷುರುಹೀನಂ ಯಥಾ ದೇಹಂ ಪತಿಹೀನ ಯಥಾ ಸ್ತ್ರಿಯ ದ್ವಾದಶಿ ದಶಮಿ ಯುಕ್ತ ತಥಾ ರಾಷ್ಟ್ರಂ ಅವೈಷ್ಣವಂ. ಹೇಗೆ ಚಕ್ಷುರುಹೀನವಾಗಿರುವಂತಹ ದೇಹ ಅದು ಉಪಯೋಗಕ್ಕಿಲ್ಲ, ಅಂದ್ರೆ ಪರಾಧೀನವಾಗಿಯೇ ಇರುತ್ತದೆ. ಪತಿಹೀನ ಯಥಾ ಸ್ತ್ರೀಯ, ಹೆಂಡತಿ ಇಲ್ಲದೆ ಇರುವಂತಹ ಸ್ತ್ರೀ. ಹಾಗೆ ಏಕಾದಶಿಯು ದಶಮಿ ಯುಕ್ತವಾಗಿರುವಂಥದ್ದು ಹೇಗೆ ಉಪಾಸಕ್ಕೆ ಸ್ವೀಕಾರ ಅರ್ಹ ಅಲ್ವೋ, ಹಾಗೆ ಅವೈಷ್ಣವಂ ರಾಷ್ಟ್ರಂ, ವೈಷ್ಣವನಿಂದ ಅಲ್ಲದೆ ಇರುವಂತಹ ಪಾಲಿತವಾದ ರಾಷ್ಟ್ರ ಅದು ಉಚಿತವಲ್ಲ. ದಾನಹೀನೋ ಯಥಾ ರಾಜ ಬ್ರಾಹ್ಮಣೋ ರಸವಿಕ್ರಯೀ. ಮತ್ತೆ ಅದೇ ಮಾತು ಒಂದು 10 ಶ್ಲೋಕಗಳನ್ನು ಹೇಳ್ತಾರೆ ಮುನಿಗಳು. ಎಲ್ಲದರಲ್ಲೂ ಕೂಡ ಏಕಾದಶಿ ದಶಮಿ ಯುಕ್ತ ತಥಾ ರಾಷ್ಟ್ರಂ ಅವೈಷ್ಣವಂ. ದಾನಹೀನ, ಬೇಕಾದಷ್ಟು ಸಂಪತ್ತಿದೆ, ದಾನ ಮಾಡ್ಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ಹಾಗಾಗಿ ಅಂತಹ ಒಂದು ಸಂಪತ್ತು ಅದು ಇದ್ದು ವ್ಯರ್ಥ. ಬ್ರಾಹ್ಮಣೋ ರಸವಿಕ್ರಯಿ, ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದಾನೆ, ಒಳ್ಳೆಯ ರೀತಿಯಲ್ಲಿ ಸಾಧನೆ ಮಾಡಿ ತನ್ನ ಒಂದು ದೇಹವನ್ನೇ ಪವಿತ್ರ ಮಾಡಿಕೊಳ್ಬಹುದು, ಹೋಟೆಲ್ ಇಟ್ಬಿಟ್ಟಿದ್ದಾನೆ. ರಸವಿಕ್ರಯಿ, ಅನ್ನವನ್ನ ಮಾರ್ತಾ ಇದ್ದಾನೆ. ಇಂತಹ ರಸವಿಕ್ರಯ ಮಾಡುವುದು ಹೇಗೆ ಉಚಿತವಲ್ಲ, ಹಾಗೆ ಏಕಾದಶಿ ಯುಕ್ತವಾದ ದಶಮಿ ಯುಕ್ತವಾದ ಏಕಾದಶಿ, ಹಾಗೆ ಅವೈಷ್ಣವವಾಗಿರುವಂತಹ ರಾಷ್ಟ್ರವೂ ಯುಕ್ತವಲ್ಲ. ದಂತಹೀನೋ ಯಥಾ ಹಸ್ತಿ ಪಕ್ಷಹೀನೋ ಯಥಾ ಖಗಃ. ಆನೆಗಳನ್ನ ಕೊಲ್ಲುವಂಥದ್ದೇ ದಂತಕ್ಕೋಸ್ಕರ. ಅಂತಹ ದಂತವೇ ಇಲ್ಲದೆ ಇರುವಂತಹ ಆನೆ, ಪಕ್ಷಯೇ ಇಲ್ಲದೆ ಇರುವಂತಹ ಪಕ್ಷಿಗಳು, ಅದು ಹೇಗೆ ವ್ಯರ್ಥವೋ ಹಾಗೆ ದಶಮಿ ವಿದ್ಧವಾದ ಏಕಾದಶಿ ಅವೈಷ್ಣವರಿಂದ ಪಾಲಿತವಾದ ರಾಷ್ಟ್ರ ಅದು ವ್ಯರ್ಥವಾದಂತೆ. ಪ್ರತಿಗ್ರಹಾರ್ಥಂ ವೇದಾದಿ ದ್ರವ್ಯಾರ್ಥಂ ಸುಕೃತಂ ಯಥಾ. ಪ್ರತಿಗ್ರಹಕ್ಕೋಸ್ಕರನೇ ವೇದಾಧ್ಯಯನ ಮಾಡುವಂಥದ್ದು. ನಾವು ಯಜುರ್ವೇದಿಗಳು ಋಗ್ವೇದಿಗಳು ಶ್ವಾಸಾಕ ಅಧ್ಯಯನ ಮಾಡಬೇಕು, ಪೂರ್ವಜನ್ಮದ ಸುಕೃತದಿಂದ ಆಚಾರ್ಯರ ಪರಂಪರೆಯಲ್ಲಿ ಹುಟ್ಟಿದ್ದೀವಿ ಅದನ್ನು ಓದಬೇಕು ಅಂತಲ್ಲ. ಪರರು ನನಗೆ ನಮಸ್ಕಾರ ಮಾಡ್ತಾರೆ, ದಾನಾದಿಗಳನ್ನು ಕೊಡ್ತಾರೆ ಅಂತ
ದಾನಕ್ಕೋಸ್ಕರನೇ ವೇದಾದಿಗಳನ್ನು ಓದುವುದು, ದ್ರವ್ಯಾರ್ಥಂ ಸುಕೃತಂ ಯಥ, ಪುಣ್ಯ ಅನ್ನ ಆಚರಣೆ ಮಾಡುವಂತೆ ತೋರುವುದು ದ್ರವ್ಯಕ್ಕೋಸ್ಕರ. ಈ ರೀತಿ ಮಾಡುವಂಥದ್ದು ಅದು ಹೇಗೆ ವ್ಯರ್ಥ? ದರ್ಭಹೀನ ಯಥಾ ಸಂಧ್ಯಾ ಯಥಾ ಶ್ರಾದ್ದಂ ಅದಕ್ಷಿಣಂ. ದರ್ಭಹೀನವಾಗಿರುವಂತಹ ಶ್ರಾದ್ದಾದಿಗಳು, ದರ್ಭಹೀನವಾಗಿರುವಂತಹ ಹೋಮಾದಿಗಳು ಹೇಗೆ ವ್ಯರ್ಥವೋ. ಯಾಕೆ ಅಂದರೆ ಯಾವುದೇ ಒಂದು ಕರ್ಮ ಮಾಡಬೇಕಾದರೂ ಕೂಡ ದರ್ಭೆ ಎಂಬುವಂಥದ್ದು ಬೇಕು ಅಂತ. ದರ್ಭಾಹ ಪಿಶಾಚ ರಕ್ಷಂತಿ ತಿಲಾ ರಕ್ಷಂತಿ ರಾಕ್ಷಸಾತ್ ಅಂತ ಉಂಟು. ದರ್ಭೆಯನ್ನ ಹಾಕುವುದರಿಂದ ರಾಕ್ಷಸರು ಬರಲಾರರು. ಶ್ರಾದ್ದಾದಿಗಳಲ್ಲಂತರೂ ತಿಲಗಳು ಬಳಸ್ತೇವೆ, ದರ್ಭೆಯೂ ಬಳಸ್ತೇವೆ, ಅದರಿಂದ ಪಿಶಾಚಗಳು ಬರಲ್ಲ ಅಂತ ಒಂದು ಸ್ಮೃತಿ ಹೇಳ್ತದೆ. ವಿಷ್ಣುವಿನ ಕೈಯಲ್ಲಿ ಹೇಗೆ ಸುದರ್ಶನ, ಇಂದ್ರನ ಕೈಯಲ್ಲಿ ಹೇಗೆ ವಜ್ರಾಯುಧ, ಶಿವನ ಕೈಯಲ್ಲಿ ಸುದರ್ಶನ ಹೇಗೋ ಬ್ರಾಹ್ಮಣ ಕೈಯಲ್ಲಿ ದರ್ಭೆ ಅಂತ ಉಂಟು. ಎಲ್ಲಿಯೇ ಹೋಗ್ತಾ ಇದ್ದಾಗ ಹಿಂದಿನ ಕಾಲದಲ್ಲಿ ದರ್ಭೆ ಇದ್ದೇ ಇರ್ತಾ ಇತ್ತು ಯಾವಾಗಲಾದ್ರೂ. ಯಾಕೆಂದ್ರೆ ದರ್ಭೆ ಅದು ಪವಿತ್ರ, ಅದು ಇದ್ದವರು ಪವಿತ್ರವೇ. ಗ್ರಹಣ ಕಾಲದಲ್ಲೆಲ್ಲ ಏನಾದ್ರೂ ವಸ್ತುಗಳು, ತೊಕ್ಕು, ಉಪ್ಪಿನಕಾಯಿ ಅವುಗಳ ಮೇಲೆ ಒಂದೊಂದು ದರ್ಭೆಯನ್ನು ಹಾಕ್ತಾರೆ, ತಿನ್ನುವ ಪದಾರ್ಥಗಳ ಮೇಲೆ. ಯಾಕೆಂದ್ರೆ ಅದರಿಂದ ಏನಾದ್ರೂ ಕಿರಣಗಳು ಬೀಳ್ತಾ ಇದ್ರೆ ಇವುಗಳನ್ನ ಬಾಧಿಸೋದು ಬೇಡ ಅಂತ. ಹಾಗಾಗಿ ದರ್ಭೆಗೆ ಅಂತಹ ಶಕ್ತಿ ಇದೆ. ಯಾಕೆಂದ್ರೆ ಮಮ ರೋಮ ಸಮುದ್ಭವಾಹ, ವರಾಹ ರೂಪಿಯ ಭಗವಂತನ ರೋಮದಿಂದ ಹುಟ್ಟಿರುವಂಥದ್ದೇ ದರ್ಭೆ. ಆದರೆ ಕೆಲವರಲ್ಲಿ ದರ್ಭೆ ಇಟ್ಕೊಂಡ್ರೆ ಏನೋ ಅವಘಡ ಸಂಭವಿಸ್ತದೆ ಮನೆಯಲ್ಲಿ ಅಂತ ಒಂದಿದೆ. ಹಾಗಾಗಿ ಅದು ತಪ್ಪು ಭಾವನೆ. ದರ್ಭೆ ಇರಬೇಕು, ದರ್ಭೆ ಇದ್ರೆ ಶುದ್ಧಿ. ದರ್ಭೆ ಇದ್ದ ಮನೆಗೆ ಆದಷ್ಟು ದುಷ್ಟಶಕ್ತಿಗಳು ಬರೋದಿಲ್ಲ. ಹಾಗಾಗಿ ದರ್ಭೆ ಎಂಬುವಂಥದ್ದು ಪರಮ ಪವಿತ್ರ. ದರ್ಭೆಗೆ ಶ್ರಾದ್ದಕ್ಕೆ ಉಪಯೋಗ ಮಾಡ್ತಾರೆ ನಿಜ, ಶ್ರಾದ್ದದಂತೆ ಒಳ್ಳೆ ಕರ್ಮಕ್ಕೂ ಉಪಯೋಗ ಮಾಡ್ತಾರೆ. ಪವಿತ್ರಗಳಿಗೆ ಎಲ್ಲ 3 ದರ್ಭೆಗಳನ್ನ ಶ್ರಾದ್ದಾದಿಗಳಲ್ಲಿ, 4 ದರ್ಭೆ, 5 ದರ್ಭೆ, ಅವುಗಳನ್ನೆಲ್ಲವೂ ಕೂಡ ಒಳ್ಳೆಯ ಕರ್ಮಗಳಿಗೂ, ಷೋಡಶ 60ನೇ ವರ್ಷ ಶಾಂತಿ ಆಗ್ತಾ ಇದೆ ಆಗ್ಲೂ ದರ್ಭೆ ಬೇಕೇ ಬೇಕು. ರುಚಿ ಪಂಚಮಿ ಉದ್ಯಾಪನೆ ಆಗ್ತಾ ಇದೆ, ಅಲ್ಲೂ ಬ್ರಾಹ್ಮಣರನ್ನ ದರ್ಭೆಯಲ್ಲಿ ಆಹ್ವಾನ ಮಾಡಲೇಬೇಕು. ಪ್ರತಿಯೊಂದಕ್ಕೂ ಕೂಡ ದರ್ಭೆ ಎಂಬುವಂಥದ್ದು ಬೇಕೇ ಬೇಕು. ಹಾಗಾಗಿ ದರ್ಭಹೀನ ಯಥಾ ಸಂಧ್ಯಾ. ಸಂಧ್ಯಾ ಅಂದ್ರೆ ಹೇಗೆ? ಸಂಧ್ಯಾ ಅಂತ ಹೇಳಿದ್ರೆ ಭಗವತ್ ಸಂಬಂಧಿಯಾದ ಎಲ್ಲ ಕಾರ್ಯಗಳು, ಅಂತಹದ್ದು ಹೇಗೋ ಹಾಗೆ ಅದಕ್ಷಿಣಂ ಕರ್ಮ, ದಕ್ಷಿಣ ಸಹಿತವಾಗದ ಕರ್ಮಗಳು. ಶ್ರಾದ್ದ, ಹೋಮ, ಹವನ ಯಾವುದೇ ತಗೊಳ್ಳಿ, ಅದು ಪೂರ್ಣ ಫಲ ಬರುವಂಥದ್ದೇ ದಕ್ಷಿಣ ಕೊಡುವುದರಿಂದ ಅಂತ ಹೇಳಿದೆ. ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ ತಿಳಿಸ್ತಾನೆ. ನಾರದರು ಎಲ್ಲ ಕಡೆ ಸಂಚಾರ ಮಾಡಿ ರೈವತ ಅಂತ ಒಂದು ಕ್ರೀಡಾ ಪರ್ವತ, ಅದರಲ್ಲಿ ಕೃಷ್ಣ ಪರಮಾತ್ಮ ನಾನಾ ತರಹದ ರಾಜರುಗಳನ್ನ ಕೂಡಿಸಿಕೊಂಡು ಮಾತಾಡ್ತಾ ಇರ್ತಾನೆ. ರುಕ್ಮಿಣೀ ದೇವಿಯು ಕೂತಿರ್ತಾಳೆ. ಆವಾಗ ಹೇಳ್ತಾ ಇರುವಾಗ ನಾರದರು ಅಲ್ಲಿ ಬಂದು ನಮಸ್ಕಾರ ಮಾಡಿ ಕೃಷ್ಣನಿಗೆ ತ್ವಮಾಶ್ಚರ್ಯ ತ್ವಂ ಧನ್ಯ ಅಂತ ಸ್ತೋತ್ರ ಮಾಡಿದ. ಆಮೇಲೆ ಆವಾಗ ಭಗವಂತ ಈ ರೀತಿ ಹೇಳಿದಾಗ ಭಗವಂತ ಅಂತಾನೆ, ಅಷ್ಟಕ್ಕೆ ನಿಲ್ಲಿಸಬೇಡಿ ನಾರದರೆ, ಮುಂದುವರಿಸರಿ ಅಂತಾನೆ. ದಕ್ಷಿಣಾದಿಭಿಸ್ಥಾಕಂ ಅಂತ ಸೇರಿಸ್ಕೊಳ್ಳಿ ಅಂತ. ದಕ್ಷಿಣಾದಿಗಳಿಂದ ಸೇರಿದಾಗ ನಾನು ಆಶ್ಚರ್ಯ ಮತ್ತು ಧನ್ಯನಾಗ್ತೇನೆ ಅಂತ ಸೇರಿಸಿದ. ಆವಾಗ ನಮ್ಮ ನಾರದರು ಹೇಳಿದ್ರು, ಓ ಹೌದಾ, ಹಾಗಾದ್ರೆ ಗೊತ್ತಾಯ್ತು ಅಂತ ಅವರು ಹೋಗ್ತಾ ಇದ್ದಾರೆ. ಆವಾಗ ಯಾವ ರಾಜರಿಗೂ ಏನು ಅರ್ಥನೇ ಆಗ್ಲಿಲ್ಲ. ಬಂದ್ರು, ತ್ವಮಾಶ್ಚರ್ಯ ಧನ್ಯ ಅಂದ್ರು, ದಕ್ಷಿಣಾದಿಭಿ ಸಾಕಂ ಅಂತ ಕೃಷ್ಣ ಹೇಳ್ದ, ಆಯ್ತು ಅಂದ್ಬಿಟ್ರು. ಏನು ಅರ್ಥ ಆಗಿಲ್ಲ ಅಂದಾಗ ಅದನ್ನ ಬಿಡಿಸಿ ನಾರದರೇ ಹೇಳಿ ಅಂತ ಹೇಳಿಸ್ತಾನೆ. ಏನೂ ಇಲ್ಲ, ನಾನು ಗಂಗಾ ನದಿಗೆ ಹೋಗಿದ್ದೆ. ಗಂಗಾ ನದಿಗೆ ಹೋದಾಗ ಅಲ್ಲಿ ದೊಡ್ಡದಾಗಿರುವಂತಹ ಕೂರ್ಮವನ್ನ ನೋಡಿದೆ. ಇಂತಹ ದೊಡ್ಡದಾದ ಶರೀರವನ್ನ ಧಾರಣೆ ಮಾಡಿರುವ ಕೂರ್ಮ ನೋಡಿದಾಗ ಅಬಾಬಾಬಾ ಎಂಥ ಕೂರ್ಮ, ತ್ವಮಾಶ್ಚರ್ಯ ತ್ವಂ ಧನ್ಯ, ನೀನೇ ಧನ್ಯ, ನಿನ್ನ ನೋಡುವುದೇ ಆಶ್ಚರ್ಯ ನನಗೆ ಅಂತ ಸ್ತೋತ್ರ ಮಾಡಿದೆ. ಅದು ಅಂತೂ ನಾನೇನು ಧನ್ಯ, ನನಗೆ ಆಶ್ರಯ ಕೊಟ್ಟಿರುವಂಥದ್ದು ಈ ಗಂಗೆ, ಹಾಗಾಗಿ ನನಗಿಂತಲೂ ಶ್ರೇಷ್ಠವಾಗಿರುವಂಥದ್ದು ಗಂಗೆ, ಅದನ್ನ ಸ್ತೋತ್ರ ಮಾಡ್ರಿ ಅಂದ್ರು. ಓ ಹಾಗಾದ್ರೆ ಗಂಗೆ ಹತ್ರ ಹೋಗಿ ಗಂಗಾ ತ್ವಂ ಆಶ್ಚರ್ಯ ತ್ವಂ ಧನ್ಯ ಅಂತ ಅವಳಿ ಸ್ತೋತ್ರ ಮಾಡಿದ್ರು. ಗಂಗೆ ಅಂತಾಳೆ, ನಾನೇನು ಶ್ರೇಷ್ಠ, ಯಾವುದೋ ಒಂದು ಭಾಗ, ನನ್ನ ಗಂಗೆ ಅಂದ್ರೆ ನಂದೇ ಒಂದಾದ ಒಂದು ಚೌಕಟ್ಟಿದೆ, ಅಷ್ಟು ಮಾತ್ರ ಇರ್ತೀನಿ. ಆದರೆ ನಮ್ಮಂತಹ ಎಷ್ಟೋ ತೀರ್ಥಗಳನ್ನ ತಗೊಳ್ಳುವಂಥದ್ದು ಸಮುದ್ರ. ಹಾಗಾಗಿ ನಮ್ಮಂಥವರಿಗೂ ಆಶ್ರಯದಾತವಾಗಿರುವಂಥದ್ದು ಸಮುದ್ರ, ಹಾಗಾಗಿ ಸಮುದ್ರ ಶ್ರೇಷ್ಠ ಅಂತ ಗಂಗೆ ಹೇಳಿದ್ರು. ಗಂಗೆಯ ಹೇಳಿದ್ರಿಂದ ಅಲ್ಲಿ ಬಂದರು ನಾರದರು.
ಅಲ್ಲಿಯೂ ಕೂಡ ತ್ವಮಾಶ್ಚರ್ಯ ತ್ವಂ ಧನ್ಯ ಅಂತ ಅಲ್ಲಿ ಸ್ತೋತ್ರ ಮಾಡಿದ್ರು. ಸಮುದ್ರ ಹೇಳ್ತು, ನಾವೇನು ಧನ್ಯ, ನಾವು ಇರಬೇಕು ಅಂದ್ರೆ ಪೃಥ್ವಿ ಇರಬೇಕು. ಒಂದು ನೆಲ ಇದ್ರೆ, ಜಾಗ ಇದ್ರೆ ಅದರಲ್ಲಿ ನಾವು ಹರಿದಾಡ್ಲಿಕ್ಕೆ ಯೋಗ್ಯ. ಹಾಗಾಗಿ ನಮಗೆಲ್ಲ ಆಶ್ರಯದಾತರವಾಗಿರುವಂಥದ್ದು ಪೃಥ್ವಿ. ಹಾಗಾಗಿ ಪೃಥ್ವಿಯನ್ನ ಸ್ತೋತ್ರ ಮಾಡಿ ನೀವು ಅಂದ್ರು. ಪೃಥ್ವಿ ತ್ವಮಾಶ್ಚರ್ಯ ತ್ವಂ ಧನ್ಯ ಅಂತ ಸ್ತೋತ್ರ ಮಾಡಿದ್ರು. ಪೃಥ್ವಿ ಅಂತೂ ನನ್ನ ಸ್ವಭಾವವೇ ಮಡಚಿಕೊಳ್ಳುವ ಸ್ವಭಾವ ಅಂದು. ನಾನೇನಾದ್ರೂ ಅದು ಒಂದು ಚಾಪೆ ತರ, ಈಗಿನ ಚಾಪೆ ಎಲ್ಲ, ಹಿಂದೆಲ್ಲ ದರ್ಬೆ ಚಾಪೆ, ಆಮೇಲೆ ಅದೊಂದು ಬಿದ್ರಿನ ಚಾಪೆ ಎಲ್ಲ ಬರ್ತಾ ಇತ್ತು. ಹೀಗಂದ ತಕ್ಷಣ ಮತ್ತೆ ಹೀಗೆ ಅದು ಮಡಿಸ್ತಾ ಇತ್ತದು. ಅಂತಹ ಸ್ವಭಾವ ನಂದು. ಹಾಗಾಗಿ ನಾನು ಇವತ್ತೇನಾದ್ರೂ ನಾನು ಇಷ್ಟು ಚೌಕಟ್ಟಾಗಿ ಒಂದು ಹದದಲ್ಲಿ ಇದ್ದೇನೆ ಅಂದ್ರೆ ಅದಕ್ಕೆ ಭೂಭೃತ್ ಅಂತ ಕರೆಯುವಂತಹ ಪರ್ವತಗಳೇ ಕಾರಣ. ಪರ್ವತಗಳಿಗೆ ಇನ್ನೊಂದು ಹೆಸರೇ ಭೂಭೃತ್, ಭೂಮಿಯನ್ನ ಹೊತ್ತುವಂಥವು. ಹಾಗಾಗಿ ಅಲ್ಲಲ್ಲಿ ಪರ್ವತಗಳಿರುವುದರಿಂದ ನೆಲ ಸಮತಟ್ಟಾಗಿದೆ. ಹಾಗಾಗಿ ನನಗಿಂತಲೂ ಶ್ರೇಷ್ಠ ಪರ್ವತ ಅಂತ ಹೇಳಿದ್ರು. ಹಾಗಾದ್ರೆ ಪರ್ವತ ಹತ್ರ ಹೋದ್ರು ನಾರದರು. ಪಾಪ ನಾರದರು ಸುಸ್ತಿ ಆಗ್ಬಿಡ್ತು ಕಾಣುತ್ತೆ. ನಾರದ ಅಲ್ಲಿ ಹೇಳ್ತಾ ಇದ್ದಾರೆ ತ್ವಮಾಶ್ಚರ್ಯ ಅಂತ. ಅವರು ಅಂದ್ರು, ಪರ್ವತ, ನಾನು ಭೂಮಿಯನ್ನೇನೋ ಹಿಡಿದಿಟ್ಟಿರ್ಬೋದು ನಿಜ, ಆದ್ರೆ ನನ್ನನ್ನು ಸೃಷ್ಟಿ ಮಾಡಿದವನು ಚತುರ್ಮುಖ ಬ್ರಹ್ಮ. ಹಾಗಾಗಿ ನನಗಿಂತಲೂ ಶ್ರೇಷ್ಠ ಚತುರ್ಮುಖ. ಅವನು ಸೃಷ್ಟಿ ಮಾಡಿದ್ದಾನೆ, ನಾವಿದ್ದೇವೆ ಅಷ್ಟೇ. ಹಾಗಾಗಿ ನಾವು ಶ್ರೇಷ್ಠರಲ್ಲ ಅಂತು. ಚತುರ್ಮುಖ ಬ್ರಹ್ಮದೇವರಲ್ಲಿ ಹೋದ್ರಂತೆ. ಅವರಲ್ಲೂ ಕೂಡ ಸ್ತೋತ್ರ ಮಾಡಿದ್ರು. ಅವರಂತಾರೆ, ನಾನು ಇಂತಹ ನನಗೆ ಸೃಷ್ಟಿತ್ವ ಅಧಿಕಾರ ಬಂದದ್ದೇ ವೇದಗಳನ್ನ 4 ಮುಖದಿಂದ ಹೇಳ್ತಾ ಇರುವುದರಿಂದ ಅಂದ್ರು. ಯಾವಾಗ್ಲೂ ವೇದ ಪಠಣ, ವೇದ ಅಪೌರುಷೇಯವಾದ ದೋಷರಹಿತವಾದ ವೇದಗಳನ್ನ ಹೇಳುವುದರಿಂದ ನನಗಿಂತಹ ಸಾಮರ್ಥ್ಯ ಬಂದಿದೆ. ಹಾಗಾಗಿ ವೇದ ಹೇಳುವಾಗ ಜೋರಾಗಿ ಹೇಳಬೇಕಂತೆ. ಯಾಕೆಂದ್ರೆ ಏನೇ ಒಂದು ದುಷ್ಟ ಪ್ರೇತಗಳಿದ್ರೂ ಕೂಡ ಆ ವೇದದ ಒಂದು ಫೋರ್ಸಿಗೇನೆ ಹೋಗಿ ಹೋಗ್ಬಿಡ್ತದವೆಲ್ಲ. ಹಾಗಾಗಿ ಅಂತಹ ವೇದಗಳನ್ನು ಹೇಳುವುದರಿಂದ ನನಗೆ ಆ ಶಕ್ತಿ ಬಂದಿದೆ. ವೇದಾಭಿಮಾನಿನಿಯಾಗಿರುವಂತಹ ಲಕ್ಷ್ಮೀದೇವಿ ಶ್ರೇಷ್ಠ ಅಂತ ಅವರು ಅಂತ. ಹಾಗಾಗಿ ವೇದಕ್ಕೆ ಹೋಗಿ ಸ್ತೋತ್ರ ಮಾಡಿದ್ರು, ವೇದಗಳನ್ನ ಕೊಂಡಾಡಿದ್ರು. ವೇದ ಅಂತದೆ, ವೇದ ಅಂತ ನಾನು ಇದ್ದೇನೆ ಅಂದ್ರೆ ಯಜ್ಞಗಳು ಇರುವುದರಿಂದ ನಾನಿದ್ದೇನೆ. ಸ್ವಾಧಿಷ್ಠಯ ಮಧಿಷ್ಠಯ ಪವಸ್ಸ ಸೋಮಧಾರಾಯ ಇಂದ್ರಾಯ ಪಾತಾವೇ ಸುತ ಸ್ವಾಹ ಸೋಮಾಯ ಪವಮಾನಾಯ ಇದಂ ನಮಮ ಅಂತ ಈ ರೀತಿ ಹೋಮಾದಿಗಳು ಏನು ನಡಿಬೇಕಾದ್ರೂ ಕೂಡ ವೇದ ಬೇಕೇ ಬೇಕು. ಹಾಗಾಗಿ ವೇದಗಳು ಹೇಳ್ತು ನನಗಿಂತಲೂ ಯಜ್ಞ ಇರುವುದರಿಂದ ನಾನಿದ್ದೇನೆ, ನನಗಿಂತ ಯಜ್ಞ ಶ್ರೇಷ್ಠ ಅಂತ ಯಜ್ಞಕ್ಕೆ ಹೇಳುದು. ಯಜ್ಞಕ್ಕೆ ಸ್ತೋತ್ರ ಮಾಡಿದ್ರು. ಯಜ್ಞ ಅಂತೂ ನಾವು ಯಜ್ಞ ಏನೋ ಇದ್ದೇವೆ, ಆದ್ರೆ ನಾವೆಲ್ಲ ಇರುವಂಥದ್ದೇ ಭಗವಂತನ ಅನುಗ್ರಹದಿಂದ ಅಂತ. ಭಗವಂತನ ಅನುಗ್ರಹ, ಅವನು ಕೊಟ್ಟಿರುವಂತಹ ಏನು ಆಹಾರ ಇದೆ, ಸ್ವಧಾವೋ ಸ್ವಾಹಾವೋ ಅವುಗಳನ್ನು ನಾವು ಸ್ವೀಕರಿಸ್ತಾ ಇದ್ದೇವೆ ಭಗವಂತನ ಅನುಗ್ರಹದಿಂದ. ಹಾಗಾಗಿ ನಮಗಿಂತಲೂ ಶ್ರೇಷ್ಠ ಆ ಭಗವಂತ ಅಂತ ಸ್ತೋತ್ರ ಮಾಡಿದ್ರು. ಆಗ ಇದನ್ನೆಲ್ಲ ತಿಳ್ಕೊಂಡು ನಾರದರು ಆ ಪರ್ವತದಲ್ಲಿ ಕೃಷ್ಣ ಇಲ್ಲಿದ್ದಾನೆ ಅಂತ ನೋಡುವಾಗ ಪರ್ವತದಲ್ಲಿದ್ದ ಭಗವಂತ ತ್ವಮಾಶ್ಚರ್ಯ ಅಂತ ಹೇಳಿದ್ರಂತೆ. ಇಷ್ಟೆಲ್ಲ ಕಥೆ. ಆಗ ಭಗವಂತ ಅಂದ, ಇಷ್ಟು ಇಲ್ಲರಿ, ಒಂದು ಸ್ಟೆಪ್ ಬಿಟ್ಟಿದ್ದೀರಿ ನಾರದರೆ ಅಂತಾನೆ. ನೀವು ನೇರವಾಗಿ ನಮ್ಮಲ್ಲೇ ಬಂದ್ರಿ, ಒಂದು ಸ್ಟೆಪ್ ಬಿಟ್ಟಿದ್ದೀರಿ, ಅದನ್ನ ಸೇರಿಸಿ ಹೇಳ್ರಿ, ಆಗ ನಾನು ಕರೆಕ್ಟ್ ಆಗಿ ಪ್ರೀತನಾಗ್ತೀನಿ ಅಂತಾನೆ. ಯಾಕೆ ಅಂದ್ರೆ ದಕ್ಷಿಣಾದಿಭಿಸ್ಸಾಕಂ, ಯಜ್ಞ ಆದ ಮೇಲೆ ಆಚಾರ್ಯ ಬಹಳ ಚಲೋ ಮಾಡಿಸಿದ್ರಿ, ಹೋಗ್ಬಂಡ್ರಿ ಅಂತ ಸಾಷ್ಟಾಂಗ ಪ್ರಣಾಮ ಮಾಡಿದ್ರೆ ಬರಲ್ಲ ಅಂತಾರೆ ಫಲ. ಪ್ರದಕ್ಷಿಣೆಯನ್ನ ಮಾತ್ರ ಹಾಕಿ ದಕ್ಷಿಣೆ ಕೊಡ್ಲಿಲ್ಲ ಅಂದ್ರೆ ಫಲ ಇಲ್ಲ ಅಂತದೆ ಶಾಸ್ತ್ರ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳಿದ ದಕ್ಷಿಣಾದಿಭಿಸ್ಸಾಕಂ, ಯಜ್ಞ ಮಾಡಿದ ಮೇಲೆ ತುಳಸಿಯನ್ನ ಹಿಡಿದು ಹಿರಣ್ಯವನ್ನ ಹಿಡಿದು ದತ್ತಂ ನಮಮ ನಮಮ ಯತ್ಕೃತಂ ಕರ್ಮ, ಏನು ಕರ್ಮ ಮಾಡಿದ್ದೀರಿ ಅದು ಸಾಂಗತ ಆಗುವಂತೆ ಅನುಗ್ರಹ ಮಾಡಿ ದಕ್ಷಿಣೆ ತಗೊಂಡು ಅಂತ ಆ ತುಳಸಿ ನೀರನ್ನ ಬಿಡುವುದರಿಂದಲೇನೆ ಪೂರ್ತಿಯಾದ ಫಲ ಸಿಗ್ತದೆ. ಆಮೇಲೆ ನಾನು ಬರ್ತೇನೆ ಅಂತ ಕೃಷ್ಣ ಪರಮಾತ್ಮ. ಇದು ಆಗಿರುವಂತಹ ಕ್ರಮ. ಆದರೆ ಶ್ರೀಮದಾಚಾರ್ಯರು ಇದಕ್ಕೆ ಹೊಸದಾದ ತತ್ವ ಕೊಡ್ತಾರೆ. ಅವರಿಷ್ಟಕ್ಕೆ ಸುಮ್ಮನೆ ಆಗೋಲ್ಲ. ಶ್ರೀಮದಾಚಾರ್ಯ ಹೇಳ್ತಾರೆ, ಒಂದೊಂದು ಕಡೆ ನಾರದರು ಹೋದ್ರು ಅಂದ್ರೆ ಏನರ್ಥ? ಕೂರ್ಮದತ್ರ ಹೋದ್ರು, ಸ್ತೋತ್ರ ಮಾಡಿದ್ರು, ಕೂರ್ಮ ಹೇಳ್ತು ಗಂಗಾ ಶ್ರೇಷ್ಠ ಅಂತ. ಕೂರ್ಮ ಅಂದ್ರೆ ಪುಷ್ಕರ, ಕರ್ಮಾಭಿಮಾನಿ ದೇವತೆ. ಹಾಗಾಗಿ ಅಂತಹ ಕರ್ಮಾಭಿಮಾನಿ ದೇವತೆಗಿಂತಲೂ ಕೂಡ ಗಂಗೆ ಶ್ರೇಷ್ಠಳು. ಹಾಗಾಗಿ ಗಂಗೆ ಹತ್ರ ಕಳಿಸಿದ್ರು. ಗಂಗನ್ನ ಸ್ತೋತ್ರ ಮಾಡುವಾಗ ಗಂಗೆಗಿಂತಲೂ ವರುಣ ಶ್ರೇಷ್ಠ. ಹಾಗಾಗಿ ಸಮುದ್ರಕ್ಕೆ ಕಳಿಸಿದ್ರು. ವರುಣ ಹೇಳ್ತಾನೆ, ನಾನು ಇರಬೇಕು ಅಂದ್ರೆ ಭೂಮಿ ಇರಬೇಕು ಅಂದ. ಭೂಮಿ ಅಂತ ಹೇಳಿದ್ರೆ ಪಾರ್ವತಿ ದೇವಿ. ಹಾಗಾಗಿ ಆ ವರುಣಗಿಂತಲೂ ಕಕ್ಷೆಯಲ್ಲಿ ಮೇಲಿರೋವಳು
ಪಾರ್ವತೀ ದೇವಿ ಅವಳನ್ನ ಸ್ತೋತ್ರ ಮಾಡಿದ್ರು. ಪಾರ್ವತೀ ದೇವಿಗಿಂತಲೂ ಶ್ರೇಷ್ಠ ಗರುಡಶೇಷ ರುದ್ರರು. ಅವರೇ ಪರ್ವತ. ಅಲ್ಲಿ ಧಾತುಗಳನ್ನೆಲ್ಲ ನಿಷ್ಪತ್ತಿ ಮಾಡುವಾಗ ಪರ್ವತ ಎಂಬ ಶಬ್ದಕ್ಕೆ ಗರುಡಶೇಷ ರುದ್ರರು ಅಂತ ಅರ್ಥ. ಹಾಗಾಗಿ ಅಂತಹ ಅದಕ್ಕೆ ಅಭಿಮಾನಿ ದೇವತೆಗಳು ಗರುಡಶೇಷರು. ಹಾಗಾಗಿ ಪಾರ್ವತಿ ಅಲ್ಲಿ ಕಳಿಸ್ತಾ ಇದ್ದಾಳೆ. ಗರುಡಶೇಷ ರುದ್ರಗಿಂತಲೂ ಶ್ರೇಷ್ಠ ಅವನೇ ಅಪ್ಪ ಬ್ರಹ್ಮದೇವರು. ಹಾಗಾಗಿ ಅವರೆಲ್ಲ ಬ್ರಹ್ಮದೇವರಲ್ಲಿ ಕಳಿಸಿದ್ರು. ಬ್ರಹ್ಮದೇವರು ಕಳಿಸ್ತಾರೆ, ನನ್ನ ತಾಯಿ ಶ್ರೇಷ್ಠ ಅಂದ್ರು. ಯಾರು? ವೇದಾಭಿಮಾನಿನಿ ಶ್ರೇಷ್ಠ ಅಂದ್ರು. ವೇದಾಭಿಮಾನಿನಿ ಯಾರು? ಲಕ್ಷ್ಮಿಯೇ. ಲಕ್ಷ್ಮೀದೇವಿ ಹೇಳ್ತಾಳೆ, ನನಗಿಂತಲೂ ಯಜ್ಞಾಭಿಮಾನಿನಿ ಶ್ರೇಷ್ಠ ಅಂತ ಕಳಿಸಿದ್ಲು. ಯಜ್ಞಾಭಿಮಾನಿನಿ ಯಾರು? ಲಕ್ಷ್ಮಿಯೇ. ಯಜ್ಞಾಭಿಮಾನಿ ಹೇಳಿದ್ಲು, ಒಂದು ಸ್ಟೆಪ್ ಬಿಟ್ಲು. ಅಂದ್ರೆ ಭಗವಂತನನ್ನು ಶ್ರೇಷ್ಠ ಅಂತ ಕಳಿಸಿದಾಗ ಶ್ರೀಕೃಷ್ಣ ಪರಮಾತ್ಮ ದಕ್ಷಿಣಾದಿ ಸಾಕಂ ಅಂತ ಹೇಳ್ದ. ಇಲ್ಲಿ ವಾದಿರಾಜರು ಒಂದು ತತ್ವ ಹೇಳ್ತಾರೆ. ವೇದಾಭಿಮಾನಿನಿಯೂ ಲಕ್ಷ್ಮಿಯೇ, ಯಜ್ಞಾಭಿಮಾನಿನಿಯೂ ಲಕ್ಷ್ಮಿಯೇ. ಕೃಷ್ಣ ಪರಮಾತ್ಮ ಹೇಳಿದಂತೆ ದಕ್ಷಿಣಾಭಿಮಾನಿನಿಯೂ ಕೂಡ ಲಕ್ಷ್ಮಿಯೇ. ಆದರೂ ಅವರಲ್ಲಿ ಹೇಗೆ ತಾರತಮ್ಯ? ಮೂರು ಜನರು ಒಂದೇ ಅಂದ ಮೇಲೆ ಇವರಿಗಿಂತ ಇವರು ಶ್ರೇಷ್ಠ, ಇವರಿಗಿಂತ ಇವರು ಶ್ರೇಷ್ಠ ಎಂಬುದಾಗಿ ಹೇಗೆ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಒಬ್ಬನೇ ರಾಜ ಇರ್ತಾನೆ. ಕತ್ತಿ ಮೇಲೆ ಕೂಡಿಸಿದ್ರೆ ಒಂದು ಬೆಲೆ, ಅವನನ್ನೇ ಕುದುರೆ ಮೇಲೆ ಕೂಡಿಸಿದ್ರೆ ಒಂದು ಬೆಲೆ, ಅವನನ್ನೇ ಅಂಬಾರಿ ಮೇಲೆ ಕೂಡಿಸಿದ್ರೆ ಒಂದು ಬೆಲೆ. ಒಬ್ಬನೇ ರಾಜನನ್ನ ಬೇರೆ ಬೇರೆ ವಾಹನಗಳ ಮೇಲೆ ಕೂಡಿಸಿದಾಗ ಅವನವನ ಒಂದು ಗಾಂಭೀರ್ಯ, ಅವನಲ್ಲಿರುವಂತಹ ಒಂದು ವ್ಯಕ್ತಿತ್ವ ಹೆಚ್ಚಾಗ್ತಾ ಹೋಗುತ್ತೆ. ಒಬ್ಬನೇ ರಾಜ. ಲಕ್ಷ್ಮೀದೇವಿ ಮೂಲಳು ಒಬ್ಬಳೆ. ಅಂತಹ ಲಕ್ಷ್ಮೀದೇವಿಗೆ ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯ ಆಧಿಕ್ಯ ಆಗ್ತಾ ಹೋಗ್ತದೆ ಅಂತಾರೆ. ಯಾಕೆ? ವೇದಾಭಿಮಾನಿನಿ ಲಕ್ಷ್ಮೀದೇವಿ ಯಜ್ಞಾಭಿಮಾನಿಕ್ಕಿಂತಲೂ ಸ್ವಲ್ಪ ಕಮ್ಮಿ. ಕುದುರೆಗಿಂತಲೂ ಅಂಬಾರಿ ಜಾಸ್ತಿ, ಅಂಬಾರಿಗಿಂತಲೂ ಕುದುರೆ ಕಮ್ಮಿ ಇದ್ದ ಹಾಗೆ. ಯಾಕೆ ಅಂದ್ರೆ ವೇದಾಭಿಮಾನಿ ಲಕ್ಷ್ಮೀದೇವಿ ಭಗವಂತನಿಗಿಂತಲೂ ಸ್ವಲ್ಪ ದೂರದಲ್ಲಿದ್ದು ಸ್ತೋತ್ರ ಮಾಡ್ತಾರೆ. ಅಂದ್ರೆ ವೇದಗಳು ಎಲ್ಲಿ ವೇದಾಭಿಮಾನಿನಿಯಾಗಿದ್ದುಕೊಂಡು ಲಕ್ಷ್ಮೀದೇವಿ ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾಳೆ. ಯಜ್ಞಾಭಿಮಾನಿನಿ ಭಗವಂತನ ತೊಡೆ ಮೇಲೆ ಕೂತಿರ್ತಾಳಂತ. ಹಾಗಾದ್ರೆ ವೇದಾಭಿಮಾನಿಗಿಂತಲೂ ಸ್ವಲ್ಪ ಶ್ರೇಷ್ಠ ಯಜ್ಞಾಭಿಮಾನಿನಿ. ಯಾಕೆಂದ್ರೆ ಭಗವಂತನಿಗೆ ಅತ್ಯಂತ ಹತ್ತಿರವಾಗಿ ತೊಡೆಯಲ್ಲೇ ಕೂತಿರ್ತಾಳೆ. ಸರಿ, ಹಾಗಾದ್ರೆ ವೇದಾಭಿಮಾನಿನಿ ಸ್ವಲ್ಪ ದೂರ, ಯಜ್ಞಾಭಿಮಾನಿನಿಯಾಗುವಾಗ ಹತ್ತಿರದಲ್ಲೇ ಕೂತಿರ್ತಾಳೆ. ಅದಕ್ಕಿಂತಲೂ ದಕ್ಷಿಣಾಭಿಮಾನಿ ಅಂದ್ರೆ ಕೇವಲ ಕೊಡುವಂತಹ ಬ್ರಾಹ್ಮಣರಿಗೆ ದಕ್ಷಿಣೆ ಮಾತ್ರ ಅಂತ ಅರ್ಥ ಅಲ್ಲ. ದಕ್ಷಿಣ ಅಂತ ಭಗವಂತನ ಹೆಂಡತಿಯ ರೂಪ ಒಂದು, ಲಕ್ಷ್ಮೀದೇವಿಯ ರೂಪ. ಅದು ಏನಾಗಿದೆ ಅಂದ್ರೆ ಭಗವಂತನ ಅರ್ಧ ದೇಹವೇ ಲಕ್ಷ್ಮಿಯಾಗಿದೆ. ಹಾಗಾದ್ರೆ ಅದಕ್ಕಿಂತಲೂ ಹತ್ತಿರ ಇದೆ. ಇದು ಕೂತಿರುವಂತಹ ಲಕ್ಷ್ಮೀದೇವಿಯನ್ನು ಪಕ್ಕ ಕೂಡಮ್ಮ ಅಂತ ಹೇಳಿ ಕಳಿಸ್ಬೋದು. ಆದರೆ ದಕ್ಷಿಣ ಅಂತ ಹೇಳಿ ಎನ್ನುವಂತಹ ರೂಪ ಇದೆ, ಆ ರೂಪ ಭಗವಂತನದೊಂದು ಅರ್ಧ ರೂಪ, ಲಕ್ಷ್ಮೀದೇವಿದು ಒಂದು ಅರ್ಧ ರೂಪ. ಹೀಗಾಗುವಾಗ ಇದು ಇನ್ನೂ ಹತ್ತಿರ ಆಯ್ತು. ಹಾಲು ನೀರಿನಲ್ಲಿ ಬೆರೆತಂತೆ, ಹಾಲು ಜೇನುಗಳ ಬೆರೆತಂತೆ ಅಷ್ಟು ಅನ್ಯೋನ್ಯವಾಗಿರುವಂಥದ್ದು. ಹಾಗಾದ್ರೆ ಶ್ರೇಷ್ಠತೆಯಲ್ಲಿ ತಾರತಮ್ಯ ಇದೆ. ವೇದಾಭಿಮಾನಿನಿ ಹೊರಗಡೆಯಿಂದ ಸ್ತೋತ್ರ, ಯಜ್ಞಾಭಿಮಾನಿನಿ ಭಗವಂತ ಹತ್ತಿರದಲ್ಲಿ ಗುಣಗಾನ, ಆ ದಕ್ಷಿಣಾಭಿಮಾನಿನಿ ಭಗವಂತನ ಅರ್ಧ ದೇಹದಲ್ಲೇ ಇದ್ದು ಅವಳು ಹೀಗೆ ಸೇರಿದ್ದಾಳೆ. ಅದಕ್ಕೋಸ್ಕರ ಹೀಗೆ ದಕ್ಷಿಣಾದಿ ಸಾಕಂ ಅಂದ್ರೆ ನಾ ರೀತಿ ಭಗವಂತ ನಾನು ದಕ್ಷಿಣೆ ಒಂದಲ್ಲೂ ಕೊಟ್ಟಾಗೂ ಪ್ರೀತನಾಗ್ತೇನೆ. ದಕ್ಷಿಣ ಅಂತ ಲಕ್ಷ್ಮೀದೇವಿ ಇನ್ನೊಂದು ರೂಪವೂ ಇದೆ. ಈ ತತ್ವದಿಂದ ಅಲ್ಲಿ ತಿಳಿಸಿದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಯಥಾ ಶ್ರಾದ್ದಂ ಅದಕ್ಷಿಣಂ. ಶ್ರಾದ್ದ ಅಂದ್ರೆ ಶ್ರದ್ಧೆಯಿಂದ ಮಾಡುವಂತಹ ಕರ್ಮಗಳು. ಶ್ರಾದ್ದ ಅಂತ ಹೆಸರಿಗೆ ಸತ್ಯನಾರಾಯಣ ಪೂಜೆಯೂ ಶ್ರದ್ಧೆಯಿಂದಲೇ ಮಾಡಬೇಕು, ಅದನ್ಯಾರು ಶ್ರಾದ್ದ ಅನ್ನಲ್ಲ. ಆದರೆ ದೇವಕಾರ್ಯಾದಪಿ ಮುನೆ ಪಿತೃಕಾರ್ಯಂ ವಿಶಿಷ್ಯತೆ ಅಂತ ಒಂದು ಸ್ವಲ್ಪ ಜಾಸ್ತಿ ಆ ಪಿತೃಕಾರ್ಯಗಳಿಗೆ. ಹಾಗಾಗಿ ಯಾವುದೇ ಒಂದು ಕಾರ್ಯ ಆಗುವಾಗಲೂ ಕೂಡ ಅದಕ್ಷಿಣವಾಗಿ ಮಾಡುವ ಹಾಗೆ ಇಲ್ಲ ಎಂಬುದನ್ನ ತಿಳಿಸಿದ್ದಾರೆ. ಬ್ರಾಹ್ಮಣಿ ಗಾಮಿನಂ ಶೂದ್ರಂ ಹೇಮಜಂ ಧರ್ಮದೂಷಕಂ. ಬ್ರಾಹ್ಮಣಿ ಗಾಮಿ, ಬ್ರಾಹ್ಮಣ ಸ್ತ್ರೀಯನ್ನ ಗಮನ ಮಾಡುವಂತಹ ಶೂದ್ರ ಹೇಗೆ ಅವನು ಅನರ್ಹನೋ ಪಾಪಿಷ್ಠನೋ, ಹಾಗೆ ಅವೈಷ್ಣವ ರಾಷ್ಟ್ರ, ಹಾಗೆ ದಶಮಿ ಯುಕ್ತವಾಗಿರುವಂತಹ ಏಕಾದಶಿ ಅದು ಕೂಡ ಸ್ವೀಕಾರ ಅರ್ಹ ಅಲ್ಲ. ಯಥಾ ಆಹುತಿ ಮಂತ್ರಾಹಿ ಮಂತ್ರಹೀನ ಮೃತವತ್ಸಾಪಯೋ ಯಥಾ. ಹೇಗೆ ಆಹುತಿ ಕೊಡುವಾಗ ಮಂತ್ರಹೀನವಾಗಿ ಕೊಟ್ರೆ ಅದು ವ್ಯರ್ಥ. ಸುಮ್ಮನೆ ಕಡ್ಡಿಗಳನ್ನು ಹಾಕ್ತಾ ಇರೋದು, ಸುಮ್ಮನೆ ತುಪ್ಪವನ್ನು ಹಾಕ್ತಾ ಇರೋದು ಅದು ಕ್ರಮ ಅಲ್ಲ. ಹಾಗಾಗಿ ಆಹುತಿ ಕೊಡುವಾಗ ಹೇಗೆ ಮಂತ್ರಹೀನವಾದ ಆಹುತಿ ಯೋಗ್ಯವಲ್ಲ,
ಹಾಗೆ ಮೃತವತ್ಸಾಪಯೋ ಯಥ, ಮಗು ಸತ್ತು ಹೋಗಿದೆ, ಸತ್ತು ಹೋದಾಗ ತಾಯಿಯ ಹಾಲು ವ್ಯರ್ಥ. ಹಾಗೆ ಈ ಒಂದು ರಾಷ್ಟ್ರವು ಕೂಡ ಅವೈಷ್ಣವವಾಗಿದ್ದರೆ ವ್ಯರ್ಥ ಆಗ್ತದೆ ಅಂತಾರೆ. ಆಹುತಿ ಮಂತ್ರಹೀನ ಎಂಬುದನ್ನ ಬಹಳ ಸ್ಮೃತಿಕಾರರು ಚೆನ್ನಾಗಿ ಹೇಳ್ತಾರೆ. ಅನ್ನಹೀನೋ ದಹೇದ್ ರಾಜ್ಯಂ ಮಂತ್ರಹೀನಸ್ತು ಋತ್ವಿಜ ಆತ್ಮಾನಂ ದಕ್ಷಿಣಾಹೀನ ನಾಸ್ತಿ ಯಜ್ಞಪರೋ ರಿಪುಹು. ಯಜ್ಞವನ್ನ ಮಾಡುವುದರಿಂದ ಒಳ್ಳೆದಾಗ್ತದೆ ಅನ್ನೋದು ಎಷ್ಟು ನಿಜವೋ, ಯಜ್ಞಕ್ಕಿಂತಲೂ ದೊಡ್ಡ ಶತ್ರು ಇಲ್ಲ ಅಂತ ಹೇಳುತ್ತದೆ ಸ್ಮೃತಿ. ನರಕಾಯ ಮತಿಶ್ಚೇತ್ತೇತ್ ಪೌರೋಹಿತ್ಯಂ ಸಮಾಚರೇ ಅಂತದೆ. ನೀ ನರಕಕ್ಕೆ ಹೋಗ್ಬೇಕಾ, ದಿನ ಬೆಳಿಗ್ಗೆ ಆದ ತಕ್ಷಣ ಪೌರೋಹಿತಕ್ಕೆ ಹೋಗು ಅಂತ. ಏನಿದ್ರ ಅರ್ಥ? ಆದ್ರೆ ಯಜಮಾನ ಬ್ರಾಹ್ಮಣನಾದವನಿಗೆ ಯಜನ ಯಾಜನ ಎರಡು ತರಹದ ವಿಧಾನಗಳು ಷಟ್ಕರ್ಮಗಳಲ್ಲಿದೆ. ಹಾಗಾಗಿ ಯಜ್ಞಯಾಗಾದಿಗಳನ್ನ ಮಾಡಿಸಬಾರದು ಅಂದ್ರೆ ಹೇಗರ್ಥ ಅಂದ್ರೆ, ಏನೂ ತಿಳಿಯದೆ ಮಂತ್ರಹೀನನಾಗಿ ಸುಮ್ಮನೆ ಅಗ್ನಿ ಇದೆ ಅಂತ ಆಹುತಿ ಕೊಡ್ತಾ ಇದ್ರೆ ಅದು ನರಕಕ್ಕೋಸ್ಕರ ದಾರಿ. ಅನ್ನಹೀನೋ ದಹೇದ್ರಾಜ್ಯಂ, ಯಜ್ಞಯಾದಿಗಳನ್ನ ಮಾಡಿಸಿದಾಗ ಅನ್ನದಾನವನ್ನ ಮಾಡದೇ ಇದ್ರೆ ಆ ಯಜಮಾನನ ಸಂಪತ್ತು ಹರಣ ಆಗ್ತದೆ, ನಾಶ ಆಗ್ತದೆ. ಮಂತ್ರಹೀನಸ್ತು ಋತ್ವಿಜ, ಋತ್ವಿಜರು ಬಂದಿರ್ತಾರೆ, ಮಂತ್ರ ಇಲ್ಲ, ಹಾಗೇ ಹೋಮ ಮಾಡ್ತಾ ಇದ್ದಾರೆ, ಹೋಮ ಮಾಡೋರು ಅಂತ ಹೇಳಿದ್ರೆ ಆಗ ಋತ್ವಿಜನನ್ನೇ ಹನನ ಮಾಡ್ತದೆ. ಹಾಗಾಗಿ ಮಂತ್ರ ಸಹಿತವಾಗಿರುವ ಆಹುತಿಯೇ ಸ್ವೀಕಾರಾರ್ಹ. ಹಾಗಾಗಿ ಕೆಲವೊಂದು ಆಚಾರಗಳೆಲ್ಲ ಎಷ್ಟೇ ಯಜಮಾನರು ನಾವೇ ಹೋಮ ಮಾಡ್ತೀವಿ ಅಂತ ಹೇಳಿದ್ರು ಬಿಡೋದಿಲ್ಲ. ಅವಾಗ ಕೇಳುವುದಷ್ಟೇ, ನಿಮಗೆ ಮಂತ್ರ ಬರ್ತದ, ಪವಮಾನ ಸೂಕ್ತ ಹೇಳ್ರಿ ಮಾಡ್ರಿ ಅಂತ ಹೇಳ್ತಾರೆ ಅಷ್ಟೇ. ಹಾಗಾಗಿ ಸುಮ್ಮನೆ ನಾವು ತುಪ್ಪ ಹಾಕ್ತಾ ಇದ್ದೇವೆ ಅಂತಾದ್ರೆ ಮಂತ್ರ ಒಬ್ಬ ಹೇಳೋದು, ತುಪ್ಪ ಹಾಕೋದಕ್ಕಿಂತ ಮಂತ್ರ ಬರುವಂತಹ ವ್ಯಕ್ತಿಯನ್ನೇ ದರ್ಬೆಯಿಂದ ಮುಟ್ಟುಕೊಂಡು ನಮ್ಮ ಉದ್ದೇಶವಾಗಿ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಆಗುವುದೇ ಶ್ರೇಷ್ಠವಾಗಿರುವಂತಹ ಕ್ರಮ. ಹೀಗೆ ಹೇಗೆ ಮಂತ್ರಹೀನವಾದ ಆಹುತಿ, ಮೃತವತ್ಸವಾದದ ಪಯಸ್ಸು ಹಾಲು, ಆಮೇಲೆ ಸರಾಜ ಪ್ರೋಚ್ಯತೆ ಸದ್ಭಿಹಿ ಯೋ ಭಕ್ತೋ ಮಧುಸೂದನೆ, ಇವುಗಳೆಲ್ಲ ವ್ಯರ್ಥ ಆಗುವಂತೆ ಇಂತಹ ರಾಷ್ಟ್ರವು ಕೂಡ ಅವೈಷ್ಣವ ಆಯ್ತಾ ಅಂತ ಆದ್ರೆ ವ್ಯರ್ಥ ಆಗ್ತದೆ. ಯಾರು ರಾಜ ಅಂತ ಕಳಿಸ್ಕೊಳ್ತಾನೆ ಅಂದ್ರೆ ಯೋ ಭಕ್ತ ಮಧುಸೂದನೆ, ಭಗವಂತನಲ್ಲಿ ಭಕ್ತಿ ಇರುವಂತವನು. ಅಂತಹ ವ್ಯಕ್ತಿಯಿಂದ ಪರಿಪಾಲಿತವಾದ ರಾಷ್ಟ್ರ ಸದ್ರಾಷ್ಟ್ರಂ ವರ್ಧತೆ ನಿತ್ಯಂ ಸುಖೀ ಭವತಿ ಸಪ್ರಜಃ, ಎಲ್ಲ ಪ್ರಜೆಗಳು ಸುಖವಾಗಿರ್ತಾರೆ, ರಾಷ್ಟ್ರವು ಕೂಡ ಅಭಿವರ್ಧತೆಯನ್ನ ಹೊಂದುತ್ತಾ ಇದೆ. ಹಾಗಾಗಿ ನನ್ನ ಮುನಿಗಳು ಹೇಳ್ತಾರೆ, ಭಾರದ್ವಾಜರು, ನನ್ನ ಇವತ್ತು ಈ ದೃಷ್ಟಿ ಸಫಲವಾಯಿತು, ನನ್ನ ಈ ಮಾತು ಸಫಲವಾಯಿತು ಅಂತಾರೆ. ಯಾಕೆ ಅಂದ್ರೆ ಅದ್ಯಮೇ ಸಫಲ ವಾಣಿ ಜಲ್ಪತೆಯ ತ್ವಯಾ ಸಹ ದೃಷ್ಟಿರ್ಮೇ ಸಫಲ ರಾಜನ್ ಯಸ್ತ್ವಯಾಹಂ ನಿರೀಕ್ಷಿತ. ನನ್ನ ಕಣ್ಣು ನಿನ್ನನ್ನ ನೋಡ್ತು, ನನ್ನ ಬಾಯಿ ನನ್ನ ಈ ಮಾತು ನಿನ್ನೊಂದಿಗೆ ಮಾತಾಡ್ತು, ಹಾಗಾಗಿ ಇವತ್ತು ನಂದೆಲ್ಲವೂ ಕೂಡ ಸಫಲವಾಗಿದೆ ಅಂತ ಋಷಿಗಳು ಹೇಳ್ತಾರೆ. ಅಂದ್ರೆ ಇದು ದೊಡ್ಡ ದೃಷ್ಟಿ. ದೂರಮೇವ ಹಿ ಗಂತವ್ಯಂ ಶ್ರೂಯತೆ ಯತ್ರ ವೈಷ್ಣವ, ಎಲ್ಲೋ ದೊಡ್ಡ ಜ್ಞಾನಿಗಳು ಬಂದಿದ್ದಾರಂತೆ ತಿಳಿದ್ರೆ ಸಾಕಂತೆ, ದೂರಮೇವ ಹಿ ಗಂತವ್ಯಂ, ದೂರ ಆದ್ರೂ ಕೂಡ ಹೋಗಿ ಬರ್ಬೇಕಂತೆ, ಯಾಕೆಂದ್ರೆ ಅವರು ದರ್ಶನ ಆಗ್ತದೆ ಅಂತ. ಹಾಗಾಗಿ ದರ್ಶನ ಲಭತೆ ಪುಣ್ಯಂ ತೀರ್ಥ ಸ್ನಾನ ಸಮುದ್ಭವಂ, ತೀರ್ಥಾದಿಗಳ ಸ್ನಾನದ ಫಲ ಮಹಾತ್ಮರ ಭಕ್ತರ ದರ್ಶನದಿಂದ ಆಗ್ತಾ ಇದೆ. ವಿಪುಲಾಮೇ ಕಥಂ ಲಕ್ಷ್ಮಿ ಕಿಂ ಕೃತಂ ಪೂರ್ವಜನ್ಮನಿ, ಹೀಗೆಲ್ಲ ಹೇಳಿದ ಮೇಲೆ ಋಷಿಗಳು ಅವರು ಹೋಗ್ಬೇಕು, ಹೋಗ್ತೇನೆ ಅಂತ ಹೊರಟಾಗ ಆಗ ಪುನಃ ರಾಜ ಕೇಳ್ತಾನೆ, ಇಷ್ಟು ನನಗೆ ರಾಜ್ಯ ಬಂದಿದೆ, ಇಷ್ಟು ಸಂಪತ್ತಿದೆ, ಒಳ್ಳೆಯ ರೀತಿಯ ಮಕ್ಕಳು, ಒಳ್ಳೆಯ ರೀತಿಯ ಹೆಂಡತಿ, ಇದೆಲ್ಲ ಸಿಕ್ಕಿದೆ ಅಂದ್ರೆ ಇದಕ್ಕೆ ಕಾರಣ ಏನು ಹೇಳಿ ಅಂತ ಹೇಳಿದ. ಆವಾಗ ಋಷಿಗಳು ತಮ್ಮ ಧ್ಯಾನಾವಸ್ಥೆಯಲ್ಲಿದ್ದುಕೊಂಡು ಅವರು ಹೇಳ್ತಾ ಇದ್ದಾರೆ, ರಾಜ, ಇದೆಲ್ಲ ಸುಕೃತದ ಫಲದಿಂದ ನಿನಗಿದೆಲ್ಲ ಬಂದಿದೆ, ನೀನು ಪೂರ್ವ ಜನ್ಮದಲ್ಲಿ ಏನಾಗಿದ್ದಿ ಹೇಳ್ತೇನೆ ಕೇಳು ಅಂತ ಹೇಳ್ತಾ ಇದ್ದಾರೆ. ನೀನು ಪೂರ್ವ ಜನ್ಮದಲ್ಲಿ ಒಬ್ಬ ಶೂದ್ರ ಜಾತಿಯಲ್ಲಿ ಹುಟ್ಟಿದಾಗ ನೀನು ನಾನಾ ತರಹದ ಪಾಪಗಳನ್ನ ಮಾಡಿದ್ದಿ, ಪರಹಿಂಸೆ ಪರಾಯಣನಾಗಿದ್ದಿ, ನಾಸ್ತಿಕನಾಗಿದ್ದಿ, ದುಷ್ಟ ಚಾರಿತ್ರವುಳ್ಳವನಾಗಿದ್ದಿ, ಈ ರೀತಿಯಾದ ನಿನ್ನ ಒಂದು ಸ್ವಭಾವವಾಗಿತ್ತು. ಆದ್ರೆ ನಿನ್ನ ಹೆಂಡತಿ ಇದ್ಲು, ನೀನು ಎಷ್ಟೇ ತಪ್ಪು ಮಾಡಲಿ ಏನು ಮಾಡಿದ್ರು ಕೂಡ ನಿನ್ನನ್ನು ತಿದ್ಲಿಕ್ಕೆ ಹೋಗ್ತಾ ಇದ್ಲೇ ಹೊರತು ನಿನ್ನನ್ನು ಎಂದೂ ಬೈತಾ ಇರಲಿಲ್ಲ. ಸಾಧ್ವಿಯಾಗಿರುವಂತಹ ಪತ್ನಿ, ಇಯಂ ಯಾ ಭವತೋ ಭಾರ್ಯ ಪೂರ್ವಮಪ್ಯಾಯತೆ ಕ್ಷಣ ಕರ್ಮಣ ಮನಸಾ ವಾಚ ನಾನದತ್ಯಾತ್ವಯಾ ವಿನ, ಮೂರುಗಳಿಂದಲೂ ಕೂಡ ಕಾಯ ವಾಕ್ ಮನಸ್ಸು
ಈ ಮೂರರಿಂದಲೂ ಕೂಡ ಶುದ್ಧಳಾಗಿದ್ಲು. ಅಂತಹ ಪತ್ನಿ ನಿನ್ನನ್ನ ಬಹಳ ತರದಿಂದ ಸೇವೆ ಮಾಡ್ತಾ ಇದ್ಲು. ಆದರೆ ನೀನು ಮಾತ್ರ ಪಿತ್ರಾರ್ಜಿತವನ್ನ ಬರೇ ಖರ್ಚು ಮಾಡ್ತಾ ಇದ್ದಿ. ಅದು ಹೇಗೆ? ನಿನ್ನ ಉದರಂಬಣೆಗೋಸ್ಕರ ಮಾತ್ರ. ಉದರಂಬಣೆಗಾಗಿ ಪಶುಗಳು ಮಾಡುವಂತೆ ನಿನ್ನ ಉದರಂಬಣೆಗೋಸ್ಕರ ಮಾಡ್ತಾ ಇದ್ದಿ. ಯಾವುದನ್ನು ಕೂಡ ದಾನ ಮಾಡಲಿಲ್ಲ, ಭಗವಂತನಿಗಾಗಿ ಮೀಸಲಿಡ್ಲಿಲ್ಲ. ಈ ರೀತಿ ಎಲ್ಲ ದುಡ್ಡೆಲ್ಲ ನಾಶ ಆದ ಮೇಲೆ ನೀನು ತಥೋ ವಿತ್ತೇ ಪರೀಕ್ಷೀಣೆ ಪರಿತ್ಯಕ್ತಶ್ಚ ಬಾಂಧವೈಹಿ. ಬಾಂಧವರು, ಬಂಧು ಬಾಂಧವರೆಲ್ಲ ನಿನ್ನ ಮೇಲೆ ಅವರು ತುಚ್ಛವಾದ ಭಾವನೆಯನ್ನು ಹೊಂದಿದ್ರು. ಯಾಕೆಂದ್ರೆ ಇಂತಹ ವ್ಯಕ್ತಿಯನ್ನ ನಮ್ಮಿಂದೇನು ಪ್ರಯೋಜನ ಇವನಿಗೆ, ಅವನಿಂದ ಅಂತ ಹೇಳಿ ಎಲ್ಲ ತ್ಯಾಗ ಮಾಡಿದ್ರು. ಆದರೆ ನಿನ್ನ ಸಾಧ್ವಿಯಾದ ಹೆಂಡತಿ ಮಾತ್ರ ನಿನ್ನನ್ನು ಬಿಡ್ಲಿಲ್ಲ. ಆವಾಗ ನೀನು ಕಾಡಿಗೆ ಹೋದಿ, ನಿರ್ಜನವಾಗಿರುವಂತಹ ಕಾಡಿಗೆ ಹೋದಿ. ಆ ಕಾಡಿಗೆ ಹೋಗಿ ಆತ್ಮಪೋಷಣೆಗೋಸ್ಕರ ಅಲ್ಲಿ ಪ್ರಾಣಿಯನ್ನ ಸಂಹಾರ ಮಾಡಿ ನೀನು ಈ ಎಲ್ಲವೂ ಕೂಡ ಉದರಂಭರಣೆಯನ್ನ ಮಾಡ್ತಾ ಇದ್ದಿ. ಆದರೆ ಒಮ್ಮೆ ನಿನಗೊಂದು ಘಟನೆ ನಡೀತು. ಅನ್ಯಸ್ಮಿನ್ ವಾಸರೇ ರಾಜನ್ ಮಾರ್ಗಭ್ರಷ್ಟೋ ಮಹಾಮುನಿ ನದಿಶಂ ವಿದಿಶಂ ವೇತ್ತಿ ದೇವಶರ್ಮ ದ್ವಿಜೋತ್ತಮ. ದೇವಶರ್ಮ ಎಂಬುವಂತಹ ದ್ವಿಜ ಅವನು ಪ್ರಯಾಗಕ್ಕೆ ಹೋಗಬೇಕು ಅಂತ ಹೋಗ್ತಾ ಇರುವಾಗ ಕಾಡಿನ ಮಧ್ಯದಲ್ಲಿ ಅರಣ್ಯದಲ್ಲಿ ತಾನು ಬಂದು ಬಿಟ್ಟಿದ್ದಾನೆ. ಆಗ ಕ್ಷುತೃಷ ಪೀಡಿತೋತ್ಯಂತಂ ಮಧ್ಯಾಹ್ನ ಅಗ್ನ ದಿವಾಕರ, ಮಧ್ಯಾಹ್ನ ಗದಿವಾಕರ. ಮಧ್ಯಾಹ್ನದ ಸಮಯ ತುಂಬ ಹಸಿವು ಬಾಯಾರಿಕೆಯಿಂದಾಗಿ ತಾನು ಆ ಕಾಡಿನಲ್ಲಿ ಬಿದ್ದಿದ್ದಾನೆ. ಕಾಡಿನಲ್ಲಿ ಬಿದ್ದಾಗ ಆಗ ನೀನು ಅವನ ಹತ್ರ ಹೋಗಿ ಅವನನ್ನ ಸಾಂತ್ವನಗೊಳಿಸ್ತಾ ಇದ್ದಿ. ನೀರನ್ನೆಲ್ಲ ಹಾಕಿ ಅವನನ್ನ ಎಚ್ಚೆತ್ತುಗೊಳಿಸ್ತಾ ಇದ್ದಿ. ಬ್ರಾಹ್ಮಣರೇ, ಇಷ್ಟು ರೀತಿಯಲ್ಲಿ ನೀವು ದುಃಖಿತರಾಗಿದ್ದೀರಿ, ನನ್ನ ಆಶ್ರಮ ಇಲ್ಲೇ ಇದೆ, ಬನ್ನಿ ಅಂತ ಅವರನ್ನು ಕರ್ಕೊಂಡು ಬಂದಿ. ಜಲಪೂರ್ಣಂ ತಡಾಗಂಚ ಪದ್ಮಿನಿ ಖಂಡ ಮಂಡಿತಂ. ಜಲಪೂರ್ಣವಾಗಿರುವಂತಹ ಸರೋವರ ಇದೆ, ನೀವು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ಇಲ್ಲೇ ಸ್ನಾನ ಮಾಡಿ ಜಪಾದಿಗಳನ್ನು ಮುಗಿಸಿ ಬೇಕಾದಷ್ಟು ಹಣ್ಣು ಹಂಪಲುಗಳಿದೆ ಅದನ್ನೆಲ್ಲ ಸ್ವೀಕಾರ ಮಾಡಿ ಅಂತ ಅವರನ್ನ ತುಂಬ ರೀತಿಯಲ್ಲಿ ನೀನು ಸೇವೆ ಮಾಡಿದಿ. ಹೆಂಡತಿಯು ಕೂಡ ಬಹಳ ಭಕ್ತಿಯಿಂದಾಗಿ ಅವರ ಸೇವೆಯನ್ನ ಮಾಡಿದ್ರು. ಸಾಷ್ಟಾಂಗಂ ಮುನಯೇ ಕೃತ್ವ ನಮಸ್ಕಾರಂ ಸಹಸ್ತ್ರಿಯ ಶೂದ್ರೇಣ ಪರಯಾ ಭಕ್ತ್ಯ ಪ್ರೋಕ್ತಂ ವಿಪ್ರಸ್ಯ ಸನ್ನಿಧೌ ಆಮಯೋಸ್ತಾರಣಾರ್ಥಾಯ ಅತಿಥಿತ್ವಂ ಸಮಾಗತಃ. ಸಾಷ್ಟಾಂಗ ಪ್ರಣಾಮ ಮಾಡಿ ಅವರಿಬ್ರು ಹೇಳ್ತಾ ಇದ್ದಾರೆ, ಆವಯೋಸ್ತಾರಣಾರ್ಥಾಯ, ಬ್ರಾಹ್ಮಣರೇ, ನಮ್ಮಿಬ್ಬರನ್ನ, ನಮ್ಮ ಈ ಪರಿವಾರವನ್ನ ಉದ್ಧಾರ ಮಾಡಬೇಕು ಅಂತಲೇ ಬಂದಾಗಿದೆ. ಭಗವಂತನೇ ಕಳಿಸಿದ್ದಾನೆ ಕಾಣುತ್ತೆ. ಹಾಗಾಗಿ ದರ್ಶನಾತ್ತವ ವಿಪ್ರರ್ಷೆ ಜಾತಃ ಪಾಪಸ್ಥ ಸಂಶಯ. ನನಗನ್ಸ್ತಾ ಇದೆ ನಿಮ್ಮಂಥವರ ದರ್ಶನ ಮಾಡಿದ್ದರಿಂದಲೇನೆ ನನ್ನ ಪಾಪ ಎಲ್ಲವೂ ಕೂಡ ಭಸ್ಮವಾಯ್ತೇನೋ ಅಂತ ಅನಿಸ್ತಾ ಇದೆ. ಹಾಗಾಗಿ ನನಗೆ ಇವತ್ತು ತುಂಬ ಸಂತೋಷವಾಗಿದೆ ನಿಮ್ಮ ದರ್ಶನದಿಂದ ಅಂತ ಹೇಳ್ತಾ ಇದ್ದಾನೆ. ಆವಾಗ ಸ್ವಾಗತಂತೆ ಮುನಿಶ್ರೇಷ್ಠ ಕುತಸ್ತ್ವಮಿಹ ಆಗತಃ. ಹೌದು, ನೀವ್ಯಾಕೆ ಇಲ್ಲಿ ಬಂದ್ರಿ? ಈ ಒಂದು ಘೋರವಾದ ಅರಣ್ಯದಲ್ಲಿ ನೀವ್ಯಾಕೆ ಈ ರೀತಿ ಮೂರ್ಛಿತರಾದ್ರಿ ಏನು ಅಂತ ಕೇಳಿದಾಗ, ನಾನು ಪ್ರಯಾಗ ಗಮನಂ ಪ್ರತಿ, ಪ್ರಯಾಗಕ್ಕೆ ಹೋಗಬೇಕು ಅಂತ ನಾನು ತೀರ್ಥಯಾತ್ರೆ ಮಾಡ್ತಾ ಇದ್ದೆ. ಆವಾಗ ನನಗೆ ಬಹಳ ಬಾಯಾರಿಕೆಯಿಂದಾಗಿ ಬಿಸಿಲಿಂದಾಗಿ ನಾನು ಈ ರೀತಿ ಆದೆ ಅಂತ ಹೇಳ್ತಾ ಇದ್ದಾನೆ. ಹೇಳುವಾಗ ಕೇಳಿದ, ಭವಾನಪಿ ಕುತಃಪ್ರಾಪ್ತ ನಿರ್ಮನುಷ್ಯೇ ವನೇ ಖಲು. ಅಲ್ಲ, ನಂದು ಸರಿ, ನಾನು ಯಾತ್ರೆಗೆ ಹೋಗ್ತಾ ಇದ್ದೆ ಸರಿ, ನೀನ್ಯಾಕೆ ಇಂತಹ ನಿರ್ಜರವಾಗಿರುವಂತಹ ಅರಣ್ಯದಲ್ಲಿ ವಾಸವಾಗಿದ್ದಿ, ಏನಾಗಿದೆ ಅಂತ ಕೇಳಿದ. ಸ್ವಕರ್ಮ ವಿಹಿತೋ ಧರ್ಮ ಮಯಾ ತ್ಯಕ್ತೋ ದ್ವಿಜೋತ್ತಮ. ಏನು ಹೇಳಿ, ನಾನು ಅತ್ಯಂತ ಭ್ರಷ್ಟನಾಗಿ, ನಾನು ಊರಲ್ಲಿದ್ದಾಗ ಅತ್ಯಂತ ಭ್ರಷ್ಟನಾಗಿ ಬಹಳ ಭಗವಂತನ ವಿಮುಖವಾಗಿ ನಾನು ಬೆಳೆದೆ. ಅಂತಹ ಒಂದು ಸ್ವಕರ್ಮ ವಿಪಾಕದಿಂದಾಗಿ ಬಂಧು ಬಾಂಧವರೇ ನನ್ನನ್ನು ತ್ಯಾಗ ಮಾಡಿದ್ರು, ಮಕ್ಕಳೇ ನನ್ನನ್ನು ತ್ಯಾಗ ಮಾಡಿದ್ರು. ಹಾಗಾಗಿ ಕೃತ್ವಾ ಜೀವಬಧಂ ನಿತ್ಯಂ ಜೀವೇಹಂ ಭಾರ್ಯೆಯಾ ಸಹ. ಆದರೆ ಇಲ್ಲಿಯೂ ಕೂಡ ನಾನು ಯಾವುದೋ ಒಂದು ಪ್ರಾಣಿಯನ್ನ ಕೊಲ್ಲೋದು, ಅದರಿಂದ ತಿಂದು ಜೀವನ ನಡೆಸ್ತಾ ಇದ್ದೇನೆ. ಇಷ್ಟು ಹೇಯವಾಗಿರುವಂತಹ ಒಂದು ಜೀವನ ನಂದಾಗಿದೆ. ಕುರುಷ್ವ ಅನುಗ್ರಹಂ ಕಿಂಚಿತ್ ಪಾಪಯುಕ್ತಸ್ಯ ಸಾಂಪ್ರತಂ. ಹಾಗಾಗಿ ದಯಮಾಡಿ ನೀವು ಬಂದಿದ್ದೀರಿ, ನನ್ನನ್ನ ಸ್ವಲ್ಪ ಆದರೂ ನನಗೆ ಅನುಗ್ರಹ ಮಾಡಿ. ಮಮ ಪುಣ್ಯ ಪ್ರಭಾವೇನ ಆಗತತ್ವಂ ದ್ವಿಜೋತ್ತಮ. ನನ್ನ ಒಂದು ಪುಣ್ಯ ಪ್ರಭಾವದಿಂದ ನೀವಿಲ್ಲಿ ಬಂದಿದ್ದೀರಿ. ಹಾಗಾಗಿ ಯಾವ ಒಂದು ಅನುಗ್ರಹ ಮಾಡಿದ್ರೆ ನಾವು ಸೌರೀಪುರಕ್ಕೆ ಹೋಗೋದಿಲ್ವೋ, ಅಂದ್ರೆ ಸೂರ್ಯ ಸಂಬಂಧಿಯಾದ ಯಮನ ಪಟ್ಟಣಕ್ಕೆ ಹೋಗೋದಿಲ್ವೋ, ಅಂತಹ ಒಂದು ಅನುಗ್ರಹವನ್ನು ನೀವು ಮಾಡಬೇಕು. ನನಗೆ ಭಗವಂತನಲ್ಲಿ ಭಕ್ತಿ ಮೂಡುವಂತೆ ಅನುಗ್ರಹಿಸಿ ಅಂತ ಕೇಳಿದ. ಆವಾಗ
ಅವರು ಹೇಳ್ತಾ ಇದ್ದಾರೆ, ಶೂದ್ರನಾಗಿದ್ದಿ, ಈ ರೀತಿಯಾದ ಕರ್ಮ ವಿಪಾಕವನ್ನು ನೀನು ಹೊಂದುತ್ತಾ ಇದ್ದಿ ಅಂತ ಹೇಳಿ ಅವರು ಹೇಳಿದರು, ಕೃತ್ವಾತು ದಶಮೀ ಮಿಶ್ರ ತಿತಿರ ವಿಷ್ಣೋರ್ ಮಹಾತ್ಮನಃ. ಆ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ನೀವು ಅನುಗ್ರಹ ಮಾಡು ಅಂತ ಕೇಳ್ತಾ ಇದ್ದಿ, ನಾನು ನಿನ್ನ ಪೂರ್ವಚರ್ಯೆಯನ್ನು ಹೇಳ್ತೇನೆ ಅಂತ ಅವರೂ ಕೂಡ ಒಂದು ಪೂರ್ವಚರ್ಯೆಯನ್ನು ಹೇಳಲಿಕ್ಕೆ ಶುರು ಮಾಡಿದ್ರು. ಆ ಒಬ್ಬರು ಋಷಿಗಳೇನು ಇದ್ರಲ್ಲ, ಆ ಋಷಿಗಳು ಕೂಡ ಮೊದಲು ಹೇಳ್ತಾ ಇರುವುದು, ಭಾರದ್ವಾಜ ಮುನಿಗಳು ಹೇಳ್ತಾ ಇದ್ದಾರೆ ರಾಜನಿಗೆ ನಾನೇನಾಗಿದ್ದೆ ಹೇಳಿ ಅಂತ. ಅವರು ಶೂದ್ರನಾಗಿದ್ದಿ ಅಂತ ಹೇಳ್ತಾ ಹೇಳ್ತಾ ಅಲ್ಲಿ ಬ್ರಾಹ್ಮಣರು ಬಂದ್ರು, ಅಂತಹ ಬ್ರಾಹ್ಮಣರು ನಿನ್ನ ಪೂರ್ವ ವೃತ್ತಾಂತವನ್ನು ಹೇಳ್ತಾ ಇದ್ದಾರೆ ಅಂತ ಒಂದು ಕಥೆಯಲ್ಲಿ ಇನ್ನೊಂದು ಕಥೆ ಸೇರಿತು. ನೀನು ಪೂರ್ವ ಜನ್ಮದಲ್ಲಿ ಆವಂತಿ ಎಂಬುವಂತಹ ಪಟ್ಟಣದಲ್ಲಿ ನೀನು ಇದ್ದಿ, ಆವಾಗ ನಾನಾ ತರಹದ ಕರ್ಮಗಳನ್ನೆಲ್ಲ ಮಾಡಿದ್ದಿ. ಆದರೆ ಕೃತ್ವಾತು ದಶಮೀ ವಿಪ್ರ ತಿತಿರ ವಿಷ್ಣೋ ಮಹಾತ್ಮನಃ ತೇನ ಶೂದ್ರೋ ಭವಾನ್ ಜಾತಃ ಪಾಪೇಚ ರಮತೆ ಮತಿಹಿ. ದಶಮಿ ವಿದ್ಧವಾಗಿರುವ ಏಕಾದಶಿ ದಿನದಲ್ಲಿ ನೀನು ಅದನ್ನ ಉಪವಾಸ ಮಾಡಿದಿ, ಏಕಾದಶಿ ದಿನದಲ್ಲಿ ನಾನಾ ತರದ ಭಕ್ಷಣೆಗಳನ್ನ ಮಾಡಿದಿ, ಅದಕ್ಕೋಸ್ಕರ ಈಗ ಶೂದ್ರನಾಗಿದ್ದಿ, ಪಾಪದಲ್ಲಿ ಮತಿ ಬಂದಿದೆ ನಿನಗೆ. ಕೃತಂ ತೇನ ವಿಧಾನೋಕ್ತಂ ಹರೇರೇಕಾದಶಿ ವ್ರತಂ ಪ್ರದತ್ತಂ ತೇನ ತತ್ಪುಣ್ಯಂ ಅಖಂಡೇಕಾದಶಿ ವ್ರತಂ. ಆದರೆ ಹಾಗಾಗಿ ನೀನು ಅಂತಹ ಒಂದು ಕಲುಷಿತವಾದ ಕರ್ಮವನ್ನ ಮಾಡಿದ್ದರಿಂದ ಈ ರೀತಿಯಾಗಿ ಬಂದಿದೆ. ಆದರೆ ವಿದರ್ಭ ನಗರದಲ್ಲಿ ನಿನ್ನ ಮಗಳು, ನೀನು ಈ ರೀತಿಯಾಗಿ ಕಾಡಿಗೆ ಬಂದಿದ್ದೀರಿ ಅಂತ ತಿಳಿದು ಅವಳು ಅಖಂಡ ಏಕಾದಶಿಯನ್ನ ಮಾಡಿದ್ದಾಳೆ. ಅಖಂಡ ಏಕಾದಶಿಯನ್ನ ಮಾಡಿ ಅದರಿಂದ ಬಂದಿರುವಂತಹ ಪುಣ್ಯವನ್ನ ನಿನಗೆ ಧಾರೆ ಎರೆದಿದ್ದಾಳೆ. ಅದಕ್ಕೋಸ್ಕರ ನಿನಗೆ ಕರ್ಮ ವಿಪಾಕವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಪರದತ್ತೇನ ಪುಣ್ಯೇನ ಏಕಾದಶ್ಯಾ ವ್ರತೇನ ಚ ದಶಮಿ ವೇದಜಂ ಪಾಪಂ ತವ ಶೂದ್ರಕ್ಷಯಂ ಗತಂ. ಹಾಗಾಗಿ ಇವತ್ತಿಗೆ ನೀನು ದಶಮಿ ವಿದ್ಧವಾಗಿರುವಂತಹ ಏಕಾದಶಿಯ ಉಪವಾಸ ಅಷ್ಟೇ ಅಲ್ಲ, ಏಕಾದಶಿಯ ದಿನದಲ್ಲಿ ಏನು ತಿಂದಿದ್ದಿ ಅದೆಲ್ಲವೂ ಕೂಡ ಅಖಂಡವಾಗಿರುವಂತಹ ಒಂದು ಏಕಾದಶಿ ವ್ರತವನ್ನ ನಿನ್ನ ಮಗಳು ಮಾಡಿ ಅದನ್ನ ನಿನ್ನ ಉದ್ದೇಶವಾಗಿ ನಿನಗೆ ಕೊಟ್ಟಿದ್ದರಿಂದ ಇವತ್ತು ಆ ಪಾಪ ನಾಶವಾಯಿತು. ನಿನ್ನ ಈ ಶೂದ್ರ ಜನ್ಮದಿಂದ ನಿನಗೆ ಮುಕ್ತಿಯೂ ಕೂಡ ಇದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಸ್ವರ್ಗಂ ಗತ ಸಪತ್ನೀಕಃ ಶೂದ್ರತ್ವೇನ ನೃಪೋತ್ತಮ ದೇವಶರ್ಮಾತ ವಿಪ್ರೋ ವೈ ತೀರ್ಥರಾಜಂ ಯಯೌ ಪುನಃ. ಅಂತಹ ಶೂದ್ರನ ಜನ್ಮವನ್ನ ತ್ಯಾಗ ಮಾಡಿದ ಅವನು ಶೂದ್ರ ಜನ್ಮವನ್ನ ತ್ಯಾಗ ಮಾಡಿ ಈಗ ಆ ರಾಜನೇ ಹೀಗಾಗಿ ಹುಡ್ತಾ ಇದ್ದಾನೆ. ಹಾಗಾಗಿ ಇಂತಹ ನೀನು ಆಗಿದ್ದಿ ಅಂತ ಹೇಳ್ತಾ ಇದ್ದಾರೆ ರಾಜ. ಆವಾಗ ರಾಜ ಕೇಳ್ತಾ ಇದ್ದಾನೆ, ಹಾಗಾದ್ರೆ ಅಖಂಡ ಏಕಾದಶಿ ಅಂತ ಹೇಳ್ತಾ ಇದ್ದೀರಿ, ಅಂತಹ ಒಂದು ಏಕಾದಶಿಯನ್ನ ಹಿಂದೆ ಮಗಳು ಮಾಡಿದ್ದಾಳೆ, ಹಿಂದಿನ ಜನ್ಮದ ಮಗಳು ಮಾಡಿದ್ಲು ಅಂತ ಹೇಳ್ತಾ ಇದ್ದೀರಿ, ಅಂದ್ರೆ ಏನು ಅದನ್ನಕ್ಕೆ ಹೇಳಿ ಅಂತ ಹೇಳಿದಾಗ, ಮಾರ್ಗಶೀರ್ಷಾದಿ ಮಾಸೇಶು ದ್ವಾದಶೀಷು ನರೋತ್ತಮ ವ್ರತಂ ಪುಣ್ಯಮಿದಂ ಕಾರ್ಯಂ ಅಖಂಡೇಕಾದಶಿ ವ್ರತಂ. ಮಾರ್ಗಶೀರ್ಷಾದಿ ಮಾಸಗಳಲ್ಲಿ ಈ ಒಂದು ಅಖಂಡ ಏಕಾದಶಿ ಅಂತ ಮಾಡಬೇಕು. ದಶಮ್ಯಾಂ ಚೈವ ನಕ್ತಂಚ ಏಕಾದಶ್ಯಾ ಉಪೋಷಣಂ ದ್ವಾದಶ್ಯಾಂ ಏಕಭುಕ್ತಂ ವೈ ಅಖಂಡಮಿತಿ ಕಥ್ಯತೆ. ಅಖಂಡ ಅಂತ ಹೇಳಿದ್ರೆ ದಶಮಿ ಏಕಭುಕ್ತ, ಏಕಾದಶಿ ಮತ್ತೆ ಏಕಭುಕ್ತ ಅನ್ಕೊಳ್ಬಾರದು. ಏಕಾದಶಿ ಉಪವಾಸ, ದಶಮಿ ದ್ವಾದಶಿ ಮತ್ತೆ ಏಕಭುಕ್ತ, ದಶಮಿ ಏಕಭುಕ್ತ, ಏಕಾದಶಿ ಉಪವಾಸ, ದ್ವಾದಶಿ ಏಕಭುಕ್ತ. ಈ ರೀತಿಯಾಗಿ ಇದನ್ನೇ ಅಖಂಡ ಅಂತ ಕರೀತಾ ಇದ್ದಾರೆ. ಇದನ್ನ ಮಾಡ್ತಾ ಭಗವಂತನ ಅವನ ಸಂಬಂಧಿಯಾಗಿರುವಂತಹ ಕೆಲಸಗಳಲ್ಲೇ ರತ್ನಾಗಿರಬೇಕು. ಇದು ಅಖಂಡವಾಗಿರುವಂಥದ್ದು. ಏನೇನು ಬಿಡಬೇಕು? ಅಸಕೃಜ್ಜಲಪಾನಂಚ ಹಿಂಸಾ ಶೌಚಮಸತ್ಯತ ತಾಂಬೂಲಂ ದಂತಕಾಷ್ಟಂಚ ದಿವಾಶಯನ ಮೈಥುನೇ ದ್ಯೂತಂ ಕ್ರೀಡಾ ನಿಶಾ ನಿದ್ರಾ ಪತಿತೈ ಸಹ ಭಾಷಣಂ ಏಕಾದಶ್ಯಾಂ ಸದೇತಾನಿ ವಿಷ್ಣು ಭಕ್ತಸ್ತು ವರ್ಜಯೇತ್. ಜಲಪಾನವನ್ನ ಮಾಡಬಾರದು, ಹಿಂಸೆಯನ್ನ ಮಾಡಬಾರದು, ಅಶೌಚದಿಂದ ಇರಬಾರದು, ಅಸತ್ಯವನ್ನ ನುಡಿಬಾರದು, ತಾಂಬೂಲ ಚರ್ವಣ, ದಂತಕಾಷ್ಟ ಅಂದ್ರೆ ಯಾವ ದಂತಧಾವನ, ಯಾವುದೋ ಒಂದು ಕ್ರಿಮಿ ಅಥವಾ ಯಾವುದೋ ಒಂದು ಎಲುಬಿನ ಪುಡಿ, ಅಂತಹ ಒಂದು ಪುಡಿಗಳಿಂದ ಹಾಕಿರುವ ಪೇಸ್ಟ್ಗಳಿಂದ ಹಲ್ಲು ಉಜ್ಜಬಾರದು ಅಂತ ಅರ್ಥ. ದಂತಧಾವನೆ ಮಾಡಬಾರದು. ದಿವಾಶಯ, ಹಗಲಿನ ಹೊತ್ತು ಮಲಗಬಾರದು, ಮೈಥುನಾದಿಗಳನ್ನ ಮಾಡಬಾರದು. ದ್ಯೂತ ಕ್ರೀಡೆಯನ್ನ, ನಿಶಾ ನಿದ್ರ ಅಂದ್ರೆ ಆ ದಿನ ಅವನು ಜಾಗರವನ್ನ ಮಾಡಬೇಕು. ಮತ್ತು ಪತಿತೈ ಸಹ ಭಾಷಣಂ, ಯಾರು ವಿಷ್ಣು ದ್ವೇಷಗಳಿದ್ದಾರೆ, ಭಗವದ್ಭಕ್ತ ದ್ವೇಷಗಳಿದ್ದಾರೆ
ಅವರಲ್ಲಿ ಮಾತಾಡಬಾರದು. ಈ ರೀತಿಯಾದ ಏಕಾದಶಿಗಳು ಇವುಗಳಲ್ಲಿ ಇದು ಅಖಂಡ ಏಕಾದಶಿ, ಇಂತಹ ಒಂದು ವ್ರತಗಳನ್ನ ಈ ದಿನ ಮಾಡಬೇಕು. ಅಪಾವೃತಸ್ತು ಪಾಪೇಭ್ಯ ಯಸ್ತು ವಾಸೋ ಗುಣೈ ಸಹ ಉಪವಾಸಸ್ಸ ವಿಜ್ಞೇಯ ನ ಶರೀರಸ್ತೆ ಶೋಷಣಂ. ಒಳ್ಳೆ ಮಾತು ಹೇಳ್ತಾ ಇದ್ದಾರೆ. ಉಪವಾಸ ಅಂತ ಹೇಳಿದ್ರೆ ಏನರ್ಥ? ಉಪ ಅಂದ್ರೆ ಹತ್ತಿರ ಅಂತ ಅರ್ಥ. ಯಾರ ಹತ್ತಿರ? ಟಿವಿ ಹತ್ತಿರ ಅಲ್ಲ. ಉಪ ಅಂದ್ರೆ ಭಗವಂತನ ಹತ್ತಿರ ಅಂತ ಅರ್ಥ. ವಾಸ ಹಾಗಾದ್ರೆ ಯಾವ ಒಂದು ದಿನ ಯಾರ ದಿನವೋ ಅವರು ಅದ ಹತ್ರ ವಾಸವಾಗಬೇಕು. ಹಾಗೆ ಅಲ್ಲ, ಯಾರದಾದ್ರೂ ಇವತ್ತು ನಿಮ್ ದಿನ ಜನ್ಮದಿನ ಅಂದಾಗ ಎಲ್ಲರೂ ಅಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿರ್ತಾರೋ ಅಲ್ಲೆಲ್ಲೂ ಹೋಗಿ ಕೊಡ್ತಾ ಇರ್ತೇವೋ ಇಲ್ಲೋ. ಅವನು ಇದ್ದಲ್ಲಿ ಇರ್ತದೆ, ನೀವು ಇವತ್ತು ಅವರನ್ನು ಒಮ್ಮೆ ಭೇಟಿಯಾಗುದು, ಅವನನ್ನು ಮಾತಾಡಿಸೋದು ಎಲ್ಲ ಮಾಡ್ತೇವೆ. ಹಾಗೆ ಯಾರ ದಿನವೋ ಆ ದಿನ ಅವ್ರ ಹತ್ರ ಇರಬೇಕು. ಅಂದ್ರೆ ಏನರ್ಥ? ಅವನ ಸಂಬಂಧಿಯಾದ ಕಾರ್ಯಗಳನ್ನ ಮಾಡಬೇಕು, ಅವನ ಸಂಬಂಧಿಯಾದ ಕಥೆಯನ್ನ ಕೇಳಬೇಕು, ಅವರ ಭಕ್ತರ ಹತ್ರ ಹೋಗಬೇಕು. ಇದು ವಿಶೇಷ. ಹಾಗಾಗಿ ಅಲ್ಲಿ ವ್ಯಾಸರೇ ಹೇಳ್ತಾರೆ, ಅಪಾವೃತಸ್ತು ಪಾಪೇಭ್ಯ, ಪಾಪದಿಂದಾಗಿ ಅಪಾವೃತನಾಗಬೇಕು. ವಾಸೋ ಗುಣೈ ಸಹ, ಭಗವಂತನ ಹತ್ತಿರದಲ್ಲಿಯೇ ವಾಸ ಮಾಡಬೇಕು. ಇದೇ ಉಪವಾಸವೇ ಹೊರತು ನ ಶರೀರಸ್ಯ ಶೋಷಣಂ, ಕೇವಲ ಶರೀರದ ಶೋಷಣೆಯನ್ನ ಮಾಡಿಕೊಂಡು ಭಗವಂತನ ಒಂದೇ ಒಂದು ನಾಮಸ್ಮರಣೆ ಇಲ್ಲದೆ ಅದನ್ನ ಕಳೆದ್ರೆ ಅದು ಉಪವಾಸ ಅಂತ ಕರೆಯೋದಿಲ್ಲ. ಒಟ್ಟು ಆ ದಿನ ಭಗವತ್ ಸಂಬಂಧಿಯಾದ ಕಾರ್ಯವನ್ನ ಮಾಡಬೇಕು. ಅದ್ಯಮೇ ದ್ವಾದಶಿ ಪುಣ್ಯ ಪವಿತ್ರ ಪಾಪನಾಶಿನಿ ಪಾರಣಂಚ ಕರಿಷ್ಯಾಮಿ ಪ್ರಸೀದ ಗರುಡಧ್ವಜ. ಈ ರೀತಿಯಾಗಿ ಈ ಜಾಗರಾದಿಗಳನ್ನ ಇದ್ದು ಆ ಏಕಾದಶಿ ಉಪವಾಸವನ್ನ ಹೇಳಿದ ಕ್ರಮದಲ್ಲಿ ಹಿಂಸಾ ಅಶೌಚ ಅಸತ್ಯತಾಗಳನ್ನೆಲ್ಲ ಮಾಡದೆ ಆ ರೀತಿಯಾಗಿಯೇ ಇದ್ದು ಈ ಒಂದು ಮಂತ್ರದಿಂದ ಅದ್ಯಮೇ ದ್ವಾದಶಿ ಪುಣ್ಯ, ನಾನು ನಿನ್ನೆಯಿಂದೆಲ್ಲ ನಿರಾಹಾರವಾಗಿ ಇದ್ದು ಇವತ್ತು ಪಾರಣೆಯನ್ನ ನಿನ್ನ ಅನುಗ್ರಹದಿಂದ ಮಾಡ್ತಾ ಇದ್ದೇನೆ, ಎಲ್ಲ ಪಾಪವು ಪ್ರಶಮನ ಆಗುವಂತೆ ಅನುಗ್ರಹಿಸುವಂತ ಸ್ತೋತ್ರ ಮಾಡುವಂಥದ್ದು ಈ ರೀತಿ ದ್ವಾದಶಿ ಅಂತ ಹೇಳಿದ್ದಾರೆ. ಆಮೇಲೆ ಜಾಗರವನ್ನ ಮಾಡುವುದರಿಂದ ಏನು ಫಲ ಅಂದ್ರೆ, ಅಶ್ವಮೇಧ ಸಹಸ್ರಸ್ಯ ವಾಜಪೇಯ ಶತಸ್ಯ ಚ ಪುಣ್ಯಂ ಕೋಟಿ ಗುಣಂ ಪುತ್ರ ಮಮ ಜಾಗರಣೆ ಕೃತೆ. ಈ ರೀತಿ ಅಶ್ವಮೇಧಾದಿ ಯಾಗ, ವಾಜಪೇಯಾದಿಗಳ ಯಾಗ, ಅವುಗಳನ್ನ ಮಾಡುವುದರಿಂದ ಫಲ ಏನೋ ಅಂಥದ್ದು ಏಕಾದಶ್ಯಾದಿಗಳ ತಿಥಿಗಳಲ್ಲಿ ಜಾಗರ ಮಾಡುವುದರಿಂದ ಬರ್ತಾ ಇದೆ. ಹಾಗಾಗಿ ಜಾಗರವೂ ಕೂಡ ವಿಧಿಸಿದ್ದಾರೆ. ಕೃಷ್ಣಾಷ್ಟಮಿ ಎಲ್ಲ ಆಗುವಾಗ ಜಾಗರ ಮಾಡಬೇಕು ಅಂತ ವಿಧಿಸಿಲ್ಲ. ಭಗವಂತನ ಸ್ನಾನ ಮಾಡಬೇಕು, ಭಗವಂತ ಬಂದಿದ್ದಾನೆ ಅಂತ ಹೇಳಿ ಅರ್ಘ್ಯ ಕೊಡಬೇಕು, ಶಂಖಚಕ್ರಾದಿಗಳು ಅಕ್ಷತೆ ಅಂಗಾರಗಳನ್ನ ತೀರ್ಥಗಳನ್ನ ತೆಗೆದುಕೊಂಡು ಹಬ್ಬದಂತೆ ಆಚರಿಸಬೇಕು. ಏನು ತಿನ್ನಬಾರದು. ಜಾಗರ ಆದ್ರೆ ಮಾಡಿದ್ರೆ ಹೆಚ್ಚು ವಿಶೇಷ, ಇಲ್ಲದೆ ಇದ್ರೆ ಸ್ವಾಪಂ ಕುರಿಯ. ಆಮೇಲೆ ಅವನು ಮಲ್ಕೊಂಡು ಬೆಳಿಗ್ಗೆ ಎದ್ದು ಮತ್ತೆ ಎಲ್ಲರ ನೈವೇದ್ಯ ಮಾಡಿ ಭುಂಜಾನ ಅವನು ಊಟ ಮಾಡಬೇಕು ಅಂತ ಹೀಗೆ ಹೇಳಿದ್ದಾರೆ. ಹೀಗೆ ಹೇಳಿ ಮತ್ತು ಭಗವಂತ ಹೇಳ್ತಾನೆ, ಸಹೋಮಾಸೇ ಚ ದೇವೋ ವೈ ಕೀರ್ತಿ ಯುಕ್ತೋ ಹಿ ಕೇಶವ ತಸ್ಯ ಪೂಜಾ ಪ್ರಕರ್ತವ್ಯ ಯಥಾ ಪೂರ್ವ ಪ್ರಭಾಷಿತಂ. ಸಹೋಮಾಸೆ ಅಂದ್ರೆ ಈ ರೀತಿಯ ಒಂದು ಮಾರ್ಗಶಿರ ಮಾಸಗಳಲ್ಲೆಲ್ಲ ಬ್ರಾಹ್ಮಣನನ್ನ ಪೂಜೆ ಮಾಡಬೇಕು. ಬ್ರಾಹ್ಮಣಂ ಕೇಶವಂ ಸ್ಮೃತ್ವ ತತ್ಪತ್ನೀಂ ಕೀರ್ತಿಮೇವಚ. ಆ ಭಗವಂತನ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಕೇಶವನಾಗಿ ನಾನು ಇರ್ತೇನೆ. ಅಂತಹ ಬ್ರಾಹ್ಮಣನಲ್ಲಿ ಕೀರ್ತಿ, ಲಕ್ಷ್ಮೀ ರೂಪಳಾಗಿ ನಾನು ಬ್ರಾಹ್ಮಣನಲ್ಲಿ ಕೇಶವನಾಗಿ ಇರ್ತೇನೆ. ಆ ರೀತಿಯಾಗಿ ದಂಪತಿ ವಿಧಿವತ್ ಪೂಜ್ಯವು ವಸ್ತ್ರಾಭರಣ ಧೇನುಬಿಹಿ. ಆ ದಂಪತಿ ಪೂಜೆಯನ್ನು ಕೂಡ ಈ ಒಂದು ಮಾಸದಲ್ಲಿ ಮಾಡಬೇಕು. ದಾನಂಚ ವಿವಿಧಂ ಕಾರ್ಯಂ ಮಮ ತುಷ್ಟಿಕರಂ ಪ್ರಭಂ ಪರಂ ಗೋದಾನಂ ಭೂಮಿದಾನಂಚ ಅನ್ನದಾನಂ ವಿಶೇಷತಃ. ನಾನಾ ತರಹದ ದಂಪತಿ ಪೂಜೆಗಳು, ಯಥಾಶಕ್ತಿಯಾಗಿರುವಂತಹ ದಾನಾದಿಗಳನ್ನು ಮಾಡಬೇಕು. ಆದರೆ ಅನ್ನದಾನಂ ವಿಶೇಷತಃ ಅಂತ ಹೇಳ್ತಾನೆ ಭಗವಂತ. ಅನ್ನದಾನವನ್ನ ವಿಶೇಷವಾಗಿ ಮಾಡಬೇಕು. ಯಾಕೆಂದ್ರೆ ಒಮ್ಮೆ ನಾರದರು ಪ್ರಶ್ನೆ ಮಾಡ್ತಾರಂತ, ಕೇಚಿದನ್ನಂ ಪ್ರಶಂಸಂತಿ ಕೇಚಿಚ್ಚ ಉದಕಮೇವಚ ಕೇಚಿದ್ವಸ್ತಂ ಪ್ರಶಂಸಂತಿ ತೇಷು ಯಾವುದು ಶ್ರೇಷ್ಠ ನಿನಗೆ ಅಂತ. ಕೆಲವರು ಅನ್ನ ಶ್ರೇಷ್ಠ ಅಂತಾರೆ, ಕೆಲವರು ಉದಕ ಶ್ರೇಷ್ಠ ಅಂತಾರೆ, ಕೆಲವರು ವಸ್ತ್ರ ಶ್ರೇಷ್ಠ ಅಂದಿದ್ದಾರೆ. ಇವುಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಕೇಳಿದ್ರೆ ಅನ್ನದಾನವೇ ಶ್ರೇಷ್ಠ ಅಂತ ಉತ್ತರ ಕೊಟ್ಟಿದ್ದಾರೆ. ಅಲ್ಲ, ಅನ್ನದಾನಕ್ಕಿಂತಲೂ ವಿದ್ಯಾದಾನ ಶ್ರೇಷ್ಠ ಅಂತಿದೆಯಲ್ಲ. ಹೌದು, ಇದೆ. ಅನ್ನದಾನಂ ಪರಂದಾನಂ ವಿದ್ಯಾದಾನ ಮತಃಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ ಅಂತಿದೆ. ಹಾಕಿದಾಗ ಇವತ್ತು ಒಳ್ಳೆ ಭೋಜನ ಮಾಡಿಸಿದ್ರಿ ಅಂತ ಒಂದು ತೃಪ್ತಿ ಆಗ್ತದೆ,
ಆದರೆ ವಿದ್ಯಾದಾನ ಅವನ ಉದ್ದಗಲಕ್ಕೂ, ಜೀವನದ ಉದ್ದಗಲಕ್ಕೂ ಕೂಡ ಅದು ಅವನ ಉಪಯೋಗಕ್ಕೆ ಬರ್ತದೆ ನಿಜ. ಆದರೆ ವಿದ್ಯೆಯನ್ನ ಸ್ವೀಕಾರ ಮಾಡಬೇಕು ಅಂದ್ರೆ ಅನ್ನ ಇರಬೇಕು. ಅನ್ನದ ಒಂದು ಹಂಗೆ ಇಲ್ಲದೆ ಕಲಿಯುಗದಲ್ಲಿ ಅನ್ನಗತ ಪ್ರಾಣರಾದ ನಮ್ಮಲ್ಲಿ ಅನ್ನ ಇಲ್ಲದೆ ಕೇವಲ ವಿದ್ಯೆಗೇ ಕೂತ್ರೆ ಅದು ವಿದ್ಯೆ ನಮಗೆ ಹೋಗುವುದೇ ಇಲ್ಲ ಒಳಗೆ. ಅದಕ್ಕೆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಅದೊಂದು ದೊಡ್ಡ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ. ಅವರು ಎಲ್ಲ ರಾಘವೇಂದ್ರ ತೀರ್ಥರಲ್ಲಿ ಕೆಲವು ಒಮ್ಮೆ ಹೇಳೋದುಂಟು. ಗುರುಗಳಾದ ರಾಘವೇಂದ್ರ ತೀರ್ಥರೇ ಯಾಕೆ ನಮಗೆ ಲೌಕಿಕ ಕಾಮನೆಗಳನ್ನು ಕೊಟ್ಟು ಸರಿಯಾದ ಧರ್ಮ ಮಾರ್ಗದಲ್ಲಿ ನಡೆಸಬೇಕಾಗಿರುವ ಗುರುಗಳೇ ನಮಗೆ ಈ ಫಲಾಪೇಕ್ಷೆ ಕಾಮ್ಯ ಕರ್ಮಗಳಲ್ಲಿ ಆಸಕ್ತಿಗಳನ್ನು ಕೊಟ್ಟು ನಡೆಸ್ತಾ ಇದ್ದಾರೆ ನಮಗೆ ಅಂತ ಕೆಲವೊಮ್ಮೆ ಆಕ್ಷೇಪಗಳು ಕೇಳಿದ್ದೇವೆ. ಭಗವಂತ ಗುರುಗಳು ಅಂದ ಮೇಲೆ ನಮ್ಮನ್ನ ಯಾವುದು ಭಗವಂತನಿಗೆ ಇಷ್ಟವಾದದ್ದೋ ಅಕಾಮ್ಯ ಕರ್ಮ ಯಾವುದು ಭಗವಂತನ ಪ್ರೀತ್ಯರ್ಥವಾಗಿರುವ ಕರ್ಮಗಳು ಅದಲ್ಲಿ ನಮಗೆ ನಡೆಸಬೇಕು. ಅದು ಬಿಟ್ಟು ಪ್ರಾರ್ಥನೆ ಮಾಡಿದ ತಕ್ಷಣ ಲೌಕಿಕ ಕಾಮನೆಗಳನ್ನು ಕೊಟ್ಟು ನಮ್ಮನ್ನ ಅವರು ಈ ರೀತಿ ಅದೇ ಮಾರ್ಗದಲ್ಲೇ ಪುನಃ ಬಂಧಿತವಾಗಿರುವಂತಹ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ, ಇದು ಹೇಗೆ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಕ್ಷುಧಿತಾನಾಂ ದುರ್ಭಗಾನಾಂ ಕುತೋ ಯೋಗ ಸಮಾಧಯ ಅಂತಾರೆ. ರಾಘವೇಂದ್ರ ತೀರ್ಥರ ಎರಡು ಉದ್ದೇಶ. ಒಂದು, ಅಂದಿನ ಕಾಲದಿಂದಲೂ ಕೂಡ ನಾಸ್ತಿಕವಾದ ಆಸ್ತಿಕರ ಮೇಲೆ ಬಾಣ ಪ್ರಯೋಗವನ್ನು ಮಾಡ್ತಾನೇ ಇದೆ. ದೇವರು ಇದ್ದಾನೆ ಅಂತಾದ್ರೆ ಯಾಕೆ ಕಾಣಬಾರದು? ವಸ್ತು ಇದೆ ಅಂದ್ರೆ ಕಣ್ಣಿಗೆ ಕಾಣುತ್ತೋ ಇಲ್ಲೋ? ದೇವರು ಇದ್ದಾನೆ ಅಂದ್ರೆ ಯಾಕೆ ಕಾಣೋಲ್ಲ? ಹಾಗಾದ್ರೆ ದೇವರಿಲ್ಲ, ಈ ರೀತಿ ನಮ್ಮ ಮೇಲೆ ಆಕ್ಷೇಪವನ್ನು ಮಾಡ್ತಾನೇ ಇದೆ ಆಸ್ತಿಕದ ಸಮುದಾಯದ ಮೇಲೆ. ಅಂತಹ ಆ ನಾಸ್ತಿಕರ ಮಾತಿಗೆ ಒಂದು ಉತ್ತರ ಕೊಡಬೇಕಾಗಿದೆ. ಹಾಗಾಗಿ ಬೇಡಿದ್ದನ್ನ ಕೊಡುವ ಮೂಲಕ ಒಂದು ಆಸ್ತಿಕದ ಒಂದು ಪರಂಪರೆ, ಆಸ್ತಿಕವಾಗಿರುವಂತಹ ಒಂದು ಶಕ್ತಿ ಇದೆ ಅಂತ ತಿಳಿಸ್ಬೇಕು. ಹಾಗಾಗಿ ಬೇಡಿದವರಿಗೆ ಬೇಕಾದ್ದನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು, ಕ್ಷುಧಿತಾನಾಂ ದುರ್ಭಗಾನಾಂ, ದರಿದ್ರರು, ತುಂಬಾ ಏನೂ ಇರದೇ ಇರುವಂತಹ ನತದೃಷ್ಟರು, ಇಂತಹ ಜನರಿಗೆ ಬಾಪ ನಿನಗೆ ಯೋಗೋಪದೇಶ ಮಾಡ್ತೀನಿ, ಸಮಾಧಿ ಅವಸ್ಥೆಯಲ್ಲಿ ಕೂತು ಧ್ಯಾನ ಮಾಡು ಅಂದ್ರೆ, ಹೋಗೋ ಮಾರಾಯ ನನಗೇ ಹೊಟ್ಟೆ ಏನಿಲ್ಲ ಅಂತ ಸಾಯ್ತಾ ಇದ್ದೇನೆ, ಹಿಂದೇನು ಧ್ಯಾನ ಅಂತ ಬೈದು ಕಳಿಸ್ಬಿಡ್ತಾರೆ. ಹಾಗಾಗಿ ಕ್ಷುಧಿತಾನಾಂ ದುರ್ಭಗಾನಾಂ ಕುತೋ ಯೋಗ ಸಮಾಧಯ, ಅವರಿಗೆ ಯೋಗ ಮಾಡು, ನೀನು ಧ್ಯಾನಾವಸ್ಥೆಯಲ್ಲಿ ಪ್ರಾಣಾಯಾಮ ಮಾಡು, ಯೋಗಾವಸ್ಥೆಯಲ್ಲಿ ಕೂಡು ಅಂದ್ರೆ ಕ್ಷುಧಿತರಾದ ದುರ್ಭಗರಾದವರಿಗೆ ಎಲ್ಲಿ ಸಾಧ್ಯ ಆಗ್ತದೆ? ಅದಕ್ಕೆ ರಾಯರು ಮೊದಲು ಹಿಡಿದಿರುವಂತಹ ಮಾರ್ಗ, ಭಕ್ತರು ಕೇಳುವಂಥದ್ದೇನೇನಿದೆ ಎಲ್ಲ ಕೊಡುವಂಥದ್ದು. ಕೊಟ್ಟಾದ ಮೇಲೆ ರಾಯರಿಗೇನಾದ್ರೂ ಪ್ರೀತಿ ಆಗಬೇಕು ಎಂಬ ಕಾರ್ಯ ಮಾಡಬೇಕು ಅಂತ ರಾಯರು ಹೇಳ್ತಾರೆ, ನಾನು ಕೊಟ್ಟದರಿಂದಾಗಿ ನಿನಗೆ ಇಷ್ಟ ಆಗಿದ್ರೆ ನನಗೆ ಕೊಟ್ಟಿರುವಂತನು ಭಗವಂತ, ಅವನ ಧ್ಯಾನ ಮಾಡು ಅಂತ ಹೇಳ್ತಾರಷ್ಟೆ. ನನ್ನಲ್ಲಿ ನಿಂತು ಕೊಡಿಸಿದವನು ಭಗವಂತ. ಹಾಗಾಗಿ ರಾಯರಿಗೆ ಯಾವಾಗ ಪ್ರೀತಿ ಅಂದ್ರೆ ಭಗವಂತನನ್ನ ಸ್ತೋತ್ರ ಮಾಡಿದಾಗ, ರಾಯರು ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ರಾಯರಿಗೆ ಸಮರ್ಪಣೆ ಮಾಡಿದಾಗ ಆಗುತ್ತೆ. ರಾಯರಿಗೆ ಪ್ರೀತಿ ಭಗವಂತನನ್ನ ಸ್ತೋತ್ರ, ಅವನ ವಿಷಯಕವಾದ ಚರ್ಚೆಗಳು, ಅವನ ಸೇವೆಯನ್ನು ಮಾಡಿದರೆ ಸ್ತುತರಾಗ್ತಾರೆ. ಹಾಗಾಗಿ ಅನ್ನದಾನ ಅದು ಅತ್ಯಂತ ಮುಖ್ಯವಾಗಿರುವಂತಹ ದಾನವಾಗಿದೆ. ಅದಕ್ಕೋಸ್ಕರ ಅನ್ನದಾನಂ ವಿಶಿಷ್ಯತೆ ಅಂತ ತಿಳಿಸಿದ್ದಾರೆ. ಇದಕ್ಕೆ ಒಂದು ಆಖ್ಯಾನ ಇದೆ. ಒಬ್ಬ ಸತ್ಯಜಿತ್ ಅಂತ ಒಬ್ಬ ಮುನಿ. ಸತ್ಯಜಿತ್ ಮುನಿ, ಅವನಲ್ಲಿ ಇರುವಂತಹ ಒಂದು ವೈಶಿಷ್ಟ್ಯ ಏನು ಅಂದ್ರೆ, ಗಂಗೆ ಅಂದ್ರೆ ಬಹಳ ಪ್ರೀತಿ ಅವನಿಗೆ. ಗಂಗಾ ಭಾಗೀರಥಿ ಅಂದ್ರೆ ಹೆಸರು ಕೇಳಿದ್ರೆ ಸಾಕು ನಿಂತು ತಲ್ಲೀನನಾಗ್ಬಿಡ್ತಾನೆ. ಹಾಗಾಗಿ ಎಲ್ಲೇ ಇದ್ರೂ ಕೂಡ, ಹೋದಾಗೆಲ್ಲ ಎಲ್ಲ ಕಡೆ ಹೋದ್ರೂ ಕೂಡ ಗಂಗೆಯನ್ನ, ಎಲ್ಲಿ ಗಂಗೆ ಇದೆ ಹೋಗುದು, ಸ್ನಾನ ಮಾಡುದು, ನಮಸ್ಕಾರ ಮಾಡುದು, ಜಪ ಮಾಡುದು, ಬರುವುದು. ಗಂಗೆ ಅಂದ್ರೆ ಅತ್ಯಂತ ಪ್ರೀತಿ ಸತ್ಯಜಿತ್ಗೆ. ಹಾಗಾಗಿ ಒಮ್ಮೆ ಕುರುದೇಶಕ್ಕೆ ಹೋದ. ಅಲ್ಲಿ ಗಂಗೆಯನ್ನೆಲ್ಲ ಅಲ್ಲಿ ಹೋಗಿ ಗಂಗೆಯಲ್ಲೆಲ್ಲ ಸ್ನಾನ ಮಾಡದ. ಸ್ನಾನ ಮಾಡಿ ಮತ್ತೆ ತಾನು ಹೋಗುವಾಗ ಎಲ್ಲಿಯಾದರೂ ಒಂದೇ ಅನ್ನ ಬೇಕು ಅಂತ ಅನಿಸ್ತಾ ಇತ್ತು. ಅದಕ್ಕೋಸ್ಕರ ಅಲ್ಲಿ ಕೇಳಿದ್ನಂತೆ, ಇಲ್ಲಿ ಯಾರಾದರೂ ಅನ್ನದಾನ ಮಾಡುವಂತವ್ರು ಇದ್ದಾರಾ ಈ ಒಂದು ಗ್ರಾಮದಲ್ಲಿ ಅಂತ ಕೇಳಿದ. ಆವಾಗ ಎಲ್ಲ ಹೇಳಿದ್ರು, ಇದ್ದಾನೆ, ಸತ್ಯಕೇತು ಅಂತ ಒಬ್ಬ ಇದ್ದಾನೆ, ಅವನು ಅನ್ನದಾನವನ್ನ ಮಾಡ್ತಾನೆ ಅಂತ ಹೇಳಿದ. ಆವಾಗ ಅವನು ಗಂಗೆಯಲ್ಲೇ ಸ್ನಾನವನ್ನ ಮಾಡಿ ತಾನು ಹೋಗ್ತಾ ಇದ್ದಾನೆ, ಸತ್ಯಕೇತುವ ಮನೆಗೆ ಹೋದ. ಆಗ ಸತ್ಯಕೇತು ಅವನನ್ನ ನೋಡಿ ಬಹಳ ಸಂತೋಷವಾಯಿತು. ಅವನು ಅದೇ ಉದ್ಗಾರ ತೆಗಿತಾನೆ, ಅದ್ಯಮೇ ಸಫಲಂ ಜನ್ಮ ಭವತ್ ಪಾದಾಬ್ಜ ವಂದನಾ.
ಇವತ್ತು ನಮ್ಮ ಮನೆಗೆ ನೀವು ಬಂದಿದ್ದೀರಿ ಅಂದ್ರೆ ಇಷ್ಟು ದಿನ ಅನ್ನದಾನ ಮಾಡಿದ್ದು ಇವತ್ತು ಭಗವಂತನಿಗೆ ಪ್ರೀತಿಯಾಗಿದೆ ಅಂತ ಅನ್ಕೊಳ್ತೇನೆ ನಾನು. ಯಾಕೆಂದ್ರೆ ನಿಮ್ಮಂತಹ ಮಹನೀಯರು ನಮ್ಮಂತಹವರ ಮನೆಗೆ ಒಂದು ಅನ್ನವನ್ನ ಬೇಕು ಅಂತ ಬಂದಿದ್ದೀರಿ ಅಂದ್ರೆ ಭಗವಂತ ಇವತ್ತು ನನ್ನ ಕರ್ಮದ ಪರಿಪಕ್ವತೆ ಉಂಟಾಗಿದೆ, ಬನ್ನಿ ಅಂತ ಬಗೆ ಬಗೆಯಿಂದ ಅವನಿಗೆ ಬರಮಾಡಿಕೊಂಡು ಕೂಡಿಸಿ ಎಲ್ಲ ತರದ ಉಪಚಾರವನ್ನ ಮಾಡಿದ. ಆಗ ಮುನಿಯೂ ಹೇಳ್ತಾನೆ, ಸತ್ಯಜಿತ್, ನಿನ್ನ ಮನೆಗೆ ಬಂದದ್ದು ನಂದು ಒಂದು ಸುಕೃತ ಅಂತಾನೆ. ಯಾಕೆಂದ್ರೆ ಇಂಥವರ ಈ ರೀತಿ ಅನ್ನದಾನದಲ್ಲೇ ನಿಷ್ಠನಾಗಿ ಯಾವುದೇ ರೀತಿ ಫಲಾಪೇಕ್ಷೆ ಇಲ್ಲದೆ ಎಲ್ಲ ಬಂದವರಿಗೆಲ್ಲ ಉದರ ಪೂರ್ಣೆಯನ್ನ ಮಾಡಿ ಕಳಿಸ್ತಾ ಇದ್ದಿ. ಸಾತ್ವಿಕರ ಅನ್ನ ಬೀಳಬೇಕಂದ್ರೂ ಕೂಡ ಪೂರ್ವಜನ್ಮದ ಸುಕೃತ ಬೇಕು. ನಾನಾ ತರಹದ ಊಟ ಬಂದೇ ಬರ್ತದೆ, ಸಾತ್ವಿಕ ಮನೆಯ ಊಟ ಅದು ಬರಬೇಕು ಅಂದ್ರೆ ಸುಕೃತ ಬೇಕು. ಹಾಗಾಗಿ ನಿನ್ನಲ್ಲಿ ನಾನು ಬಂದಿದ್ದೀನಿ ಅಂದ್ರೆ ನನಗೂ ಒಂದು ಸುಕೃತ ಇದೆ ಅಂತ ಅರ್ಥ ಅಂತ ಹೇಳ್ತಾ ಒಂದು ಮಾತು ಹೇಳ್ತಾನೆ. ಸರ್ವೇಷಾಂ ಆಶ್ರಮೇಣಾಂ ಚ ಗೃಹಸ್ಥೋ ಯೋನಿ ರುಚ್ಯತೆ. ಎಲ್ಲ ಆಶ್ರಮದವರಿಗೂ ಕೂಡ ಗೃಹಸ್ಥ ತಾನು ಯೋನಿ, ಅವನೇ ಕಾರಣ. ಯಥಾವಾ ಪಕ್ಷಿಣೋ ವೃಕ್ಷಾಂ ಆಶ್ರಯಂತಿ ದಿನಕ್ಷಯೇ. ಯಾವ ರೀತಿಯಾಗಿ ಒಂದು ಪಕ್ಷಿಗಳು ದಿನ ಮುಗಿತಾ ಇರುವಾಗ ಎಲ್ಲ ಪಕ್ಷಿಗಳು ವೃಕ್ಷಕ್ಕೆ ಹೋಗ್ತದೋ ಹಾಗೆ ಎಲ್ಲ ವರ್ಣದವರು ಕೂಡ ಗೃಹಸ್ಥರನ್ನೇ ಆಶ್ರಯಿಸ್ತಾರೆ. ಯಾಕೆಂದ್ರೆ ಗೃಹಸ್ಥರಿಗೆ ಬಹಳ ಜವಾಬ್ದಾರಿ ಇದೆ. ಅವರು ಬ್ರಹ್ಮಚಾರಿಗಳನ್ನು ನೋಡ್ಕೊಳ್ಬೇಕು, ವಾನಪ್ರಸ್ಥರನ್ನ ಏನಾದ್ರೂ ಕಷ್ಟಗಳು ಕಾರ್ಪಣ್ಯಗಳು ಬಂದಾಗ ಅವರನ್ನು ಕೂಡ ನೋಡ್ಕೊಳ್ಬೇಕು, ಯತಿಗಳನ್ನ ಕರೆಸಿ ಭಿಕ್ಷಾದಿಗಳು ಯಥಾಚಿಂಚಿತ್ತಾಗಿ ಅವರಿಗೆ ಸೇವೇದಿಗಳನ್ನ ಮಾಡಬೇಕು, ಬಡನಾಗಿರುವಂತಹ ಗೃಹಸ್ಥನನ್ನ ಉತ್ತಮದಲ್ಲಿರುವ ಗೃಹಸ್ಥನೂ ಕೂಡ ಪಾಲನೆ ಮಾಡಬೇಕು. ಹಾಗಾಗಿ ನಮ್ಮ ಗುರುಗಳು ಹೇಳ್ತಿರ್ತಾರೆ, ಗೃಹಸ್ಥ ಅಂದ್ರೆ ಅವನು ದೋಣಿಯಂತೆ ಅಂತ ಹೇಳ್ತಾರೆ. ನದಿಯಲ್ಲಿ ದೋಣಿಯೂ ತೇಲ್ತಾ ಇರ್ತದೆ, ಎಲೆಯೂ ತೇಲ್ತಾ ಇರ್ತದೆ. ದೋಣಿಯಂತೆ ಇರಬೇಕು. ಯಾಕೆಂದ್ರೆ ಎಲೆಯಲ್ಲಿ ಕೂತವ್ರನ್ನು ಮುಳುಗ್ತದೆ, ಅದನ್ನು ಹರೆಯ ನಮಃ ಅಂತದೆ. ಆದರೆ ದೋಣಿ ಮಾತ್ರ ಅದರ ಮೇಲೆ ಕೂತವ್ರನ್ನೂ ಸಾಗಿಸುತ್ತೆ, ಅದೂ ಕೂಡ ದಡಕ್ಕೆ ಬರ್ತದೆ. ಹಾಗೆ ಇಂತಹ ಗೃಹಸ್ಥ ತನಗೆ ಒಳ್ಳೆ ಜವಾಬ್ದಾರಿಯೂ ಇದೆ. ಅವನು ತನ್ನೊಂದಿಗೆ ಹೆಂಡತಿ ಮಕ್ಕಳು ಪರಿವಾರವನ್ನು ಕೂಡ ಉತ್ತಮವಾದ ಒಂದು ಗತಿಗೆ ತೆಗೆದುಕೊಂಡು ಹೋಗುವಂತಹ ಸಾಮರ್ಥ್ಯ ಇದೆ. ಹಾಗಾಗಿ ಗೃಹಸ್ಥಾಶ್ರಮಿಗೆ ಜವಾಬ್ದಾರಿ ಜಾಸ್ತಿ, ಅದು ಶ್ರೇಷ್ಠವಾಗಿರುವಂತಹ ಆಶ್ರಮ ಅಂತ ಕೊಂಡಾಡಿದ್ದು. ಹೀಗೆ ಎಲ್ಲ ಹೇಳಿದ ಮೇಲೆ ಆಯ್ತು, ಇನ್ನೇನು ಹೋಗಬೇಕು, ಸತ್ಯಜಿತ್ಗಳು ಊಟ ಕೊಡಬೇಕು. ಒಂದು ಮಾತು ಕೇಳಿದ್ರು, ಹೌದು ಇಷ್ಟೆಲ್ಲ ಮಾಡ್ತಾ ಇದ್ದೀಯ ಅನ್ನದಾನ, ಯಾವತ್ತಾದ್ರೂ ಗಂಗಾ ಸ್ನಾನ ಮಾಡಿದ್ದೀಯಾ ಅಂತ ಕೇಳಿದ್ರಂತೆ. ಪಾಪ ಅದೊಂದು ಕೇಳದಿದ್ರೆ ಸರಿಯಾಗ್ಬಿಡ್ತಾ ಇತ್ತು, ಅದನ್ನ ಕೇಳಿದ್ರು. ಆಗ ಸ್ವಾಮಿ ಅಂತಹ ಭಾಗ್ಯವೇ ಇದು ಸಿಕ್ಕಿಲ್ಲ ನನಗೆ ಅಂದ್ರು. ಇದುವರೆಗೂ ಕೂಡ ಅಂತಹ ಭಾಗ್ಯ ಸಿಗಲಿಲ್ಲ ನನಗೆ. ಯಾಕೆಂದ್ರೆ ಬರುವ ಅಭ್ಯಾಗತರು ಅತಿಥಿಗಳು ಬ್ರಾಹ್ಮಣರು ಅವರಿಗೆಲ್ಲ ಈ ಭೋಜನವನ್ನ ಮಾಡುವುದರಲ್ಲೇ ನನ್ನ ಆಯುಷ್ಯ ಕ್ಷೀಣ ಆಗ್ತಾ ಇದೆ. ಹಾಗಾಗಿ ಅದರೊಂದು ನನಗೆ ಸಿಗಲಿಲ್ಲ ಅಂತ ಹೇಳಿದಾಗ ದಿಗಸ್ತು ಅಂದ್ರವರು. ಇಂತಹ ದುಷ್ಟನಾದವನಿಗೆ ವೃಥಾ ನಾನು ಸ್ತೋತ್ರ ಮಾಡದ್ನಲ್ಲ. ನಿನ್ನಂತಹ ಗಂಗೆಯನ್ನೇ ನೋಡದ, ಗಂಗೆಯಲ್ಲಿ ಮೀಯದ ನಿನ್ನನ್ನ ಕುರಿತು ಇಷ್ಟೆಲ್ಲ ಹೇಳಿದ್ದೆ, ನನಗೆ ಧಿಕ್ಕಾರ ಇರಲಿ, ಎಲ್ಲ ವ್ಯರ್ಥ ಆಯಿತು ಅಂತ ಇಂಥವನ ಮನೆಯಲ್ಲಿ ಕ್ಷಣಕಾಲ ಊಟ ಅಲ್ಲ ಒಂದು ಕ್ಷಣವೂ ನಾನು ಇರೋದಿಲ್ಲ ಅಂತ ಹೋಗ್ತಾ ಇದ್ದಾನೆ. ಹೋಗಿ ಎಲ್ಲಿ ಹೋಗ್ಬೇಕು ಮತ್ತೆ? ಇಷ್ಟವಾಗಿರುವಂಥದ್ದು ಗಂಗೆಯೇ ಅವನಿಗೆ. ಎಲ್ಲಿ ಹೋದ್ರು ಗಂಗೆಗೆ ಬರುವವನು. ಗಂಗೆಗೆ ಬರ್ತಾ ಇದ್ದಾಗೆ ಗಂಗೆಯೇ ಅದೃಶ್ಯಳಾದಾಗ ಆಶ್ಚರ್ಯ ಆಯಿತು. ಏನು ಗಂಗೆ, ನಿನ್ನ ವಿಷಯದಲ್ಲಿ ನಾನು ಎಳ್ಳಿನಷ್ಟು ಕೂಡ ಅಪರಾಧ ಮಾಡಲಿಲ್ಲ, ಆದ್ರೂ ಕೂಡ ನನಗೆ ನಿನ್ನ ದರ್ಶನಕ್ಕೆ ಆಕಾಂಕ್ಷೆಯಾಗಿ ಬಂದಿದ್ದೀನಿ, ಕಾಣ್ತಾ ಇಲ್ಲ, ಯಾವತ್ತೂ ಹೀಗಾಗಿಲ್ಲ, ಯಾಕೆ ಹೀಗೆ ಅಂತ ಪರಿಪರಿ ಸ್ತೋತ್ರ ಮಾಡಿದಾಗ ಹೇಳ್ತಾನೆ, ಬ್ರಾಹ್ಮಣರನ್ನ ಅವಮಾನ ಮಾಡಿದ್ದಿ, ಅಂಥವರ ಮನೆಯಲ್ಲಿ ಊಟ ಮಾಡಿದ ಎಷ್ಟೋ ಜನರು ಈಗ ಮೋಕ್ಷದಲ್ಲಿದ್ದಾರೆ, ಅವರಿಗೆಲ್ಲ ಸದ್ಗತಿಯಾಗಿದೆ, ಅಂಥವನ ಮನೆಯನ್ನ ಧಿಕ್ಕರಿಸಿ ಅವನನ್ನ ನೀನು ಬೈದು ಬರ್ತಾ ಇದ್ದಿ. ಹಾಗಾಗಿ ನೀನು ಎಲ್ಲಿವರೆಗೂ ಅಲ್ಲಿಯ ಭೋಜನ ಮಾಡೋಲ್ಲ ಅಲ್ಲಿವರೆಗೂ ನಿನ್ನ ದೃಷ್ಟಿಪಥಕ್ಕೆ ನಾನು ಬರಲಾರೆ ಅಂತ ಒಂದು ಆಕಾಶವಾಣಿಯಲ್ಲಿ ಕೇಳಿಸಿದಾಗ ಗಾಬರಿಯಿಂದಾಗಿ ಹೋದ. ಅವನ ಮಹಿಮೆ ಏನು ಅಂತ ಗೊತ್ತಾಯಿತು. ಅನ್ನದಾನ ಅಂದ್ರೆ ಇದು ನಿಜವಾಗಲೂ ಕೂಡ ಒಂದು ದೊಡ್ಡ ದಾನ ಅಂತ ಅರ್ಥ ಮಾಡಿಕೊಂಡು ಕ್ಷಮೆಯನ್ನ ಯಾಚಿಸಿ ಅಲ್ಲಿ ಅವನ ಮನೆಯ ಅನ್ನವನ್ನ ಸ್ವೀಕಾರ ಮಾಡದ. ಆಮೇಲೆ ಇಬ್ಬರೂ ಕೂಡ ಬಂದು ಗಂಗೆಯಲ್ಲಿ ದರ್ಶನಕ್ಕೋಸ್ಕರ ಇಬ್ಬರು ಬಂದ್ರು. ಆಗ ಆ ಸತ್ಯಜಿತ್ ಋಷಿಗೆ ಗಂಗೆಯ ದರ್ಶನ ಆಯಿತು ಅಂತ ಉಂಟು. ಹೀಗೆ ಅನ್ನದಾನದ ಮಹಿಮೆ ಅದು ಅತ್ಯದ್ಭುತವಾಗಿರುವಂಥದ್ದು. ಏನೇ ಕೊಡ್ರಿ, ಏನೇ ಸನ್ಮಾನ ಮಾಡ್ರಿ, ಇನ್ನೊಂದು 500 ರೂಪಾಯಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತಾರೆ. ಏನೇ ಕೊಡ್ರಿ, ನೀವು ವಜ್ರ ವೈಢ್ಯರು ಕೊಟ್ಟು ಇನ್ನೊಂದು 10 ಗ್ರಾಮ್ ಕೊಡ್ಬೋದಿತ್ತೇನೋ, ಏನು ಕಮ್ಮಿ ಆಗಿತ್ತು ಅವರಿಗೆ ಅಂತ. ಆದರೆ ಅನ್ನದಾನ ಮಾತ್ರ ತೃಪ್ತವಾದ ದಾನ.
ಹೇಳ್ತಾರೆ ಸಾಕು 10 ಒಡಿ ಹಾಸ್ಕೊಂಡಿದ್ದೀನಿ ಮತ್ತೆ ಹಾಕ್ಬೇಡ್ರಿ ಅಂತಾನೆ ಕೈ ಮಾಡ್ತಿರ್ತಾರೆ. ಇನ್ನಿನ್ನೂ ಹಾಕ್ಲಿಕ್ಕೆ ಬಂದಾಗೂ ಬೇಡ ಅಂತಾರೆ. ಹಾಗಾದ್ರೆ ಬೇಡ, ತೃಪ್ತಿ, ಅಲಂಭಾವ ಬರುವಂಥದ್ದು ಬೇರೆ ಯಾವ ದ್ರವ್ಯದಿಂದಲೂ ಬರಲ್ಲ, ಅದು ಅನ್ನದಾನದಿಂದ ಮಾತ್ರ ಬರುವಂಥದ್ದು. ಹಾಗಾಗಿ ಆ ಅನ್ನದಾನ ಶ್ರೇಷ್ಠವಾದ ದಾನ. ಭಗವಂತನಿಗೆ ಅನ್ನ ಅಂತ ಹೆಸರಿದೆ. ಅನ್ನ ಮನ್ನಾದ ಏವಚ ಅಂತಾರೆ ಟೀಕಾಕೃತ್ಪಾದರು ಭಾಷ್ಯದಲ್ಲಿ ತತ್ವಪ್ರಕಾಶದಲ್ಲಿ ಹೇಳುವಾಗ. ಭಗವಂತನನ್ನ ಅನ್ನ ಅಂತ ಹೇಳುವಾಗ ಭಾಷ್ಯವೂ ಕೂಡ ಶ್ರೀಮದಾಚಾರ್ಯ ಹೇಳ್ತಾರೆ, ಯಾಕೆ ಅವನಿಗೆ ಅನ್ನ? ಅದ್ಯತೇತ್ತಿಚ ಭೂತಾನಿ. 2 ಕಾರಣ. ಅದ್ಯತೆ ಇತಿ ಅನ್ನಂ, ಆಮೇಲೆ ಅತ್ತಿ ಇತಿ ಅನ್ನಂ. ಅದ್ಯತೆ ಅಂದ್ರೆ ಶ್ರೀಮದಾಚಾರ್ಯರ ಭಾಷ್ಯ ಉಪಜೀವ್ಯತ್ವಮೇವ ಅದ್ಯತ್ವಂ. ಅದ್ಯತ್ವ ಅಂದ್ರೆ ಏನರ್ಥ? ಎಲ್ಲರನ್ನ ಧಾರಣೆ ಮಾಡ್ತಾನೆ, ಎಲ್ಲರನ್ನ ಪೋಷಣೆ ಮಾಡ್ತಾನೆ, ಸೋ ಅವನು ಅನ್ನ. ಇನ್ನು ಅತ್ತಿಚ ಭೂತಾನಿ, ಅತ್ತಿ ಅಂದ್ರೆ ಅದ ಭಕ್ಷಣೆ, ಎಲ್ಲರನ್ನೂ ಕೂಡ ನುಂಗುತ್ತಾನೆ ಪ್ರಳಯ ಕಾಲದಲ್ಲಿ, ಹಾಗಾಗಿ ಅವನು ಅನ್ನ. ಹಾಗಾಗಿ ಅನ್ನ ಶಬ್ದ ಅದು ಮುಖ್ಯವಾಗಿ ಹೇಳುವಂಥದ್ದು ಭಗವಂತನನ್ನ. ಅಂತಹ ಭಗವಂತ ಆ ವಸ್ತುಗಳಲ್ಲಿದ್ದು ನಮಗೆ ಪುಷ್ಟಿಯನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಇದೂ ಕೂಡ ಒಂದು ಅನ್ನ ಅಷ್ಟೇ. ಹಾಗಾಗಿ ಮುಖ್ಯವಾದ ಅನ್ನ ಭಗವಂತ. ಅವನು ಅನ್ನ, ಅನ್ನದ. ನಮಗೆಲ್ಲ ಕಾಲ ಕಾಲಕ್ಕೆ ಅನ್ನಗಳನ್ನ ಕೊಟ್ಟು ಈ ದೇಹವನ್ನ ತನ್ನ ಸಾಧನೆಗೋಸ್ಕರ ಮಾಡ್ರಿ ಅಂತ ನಮಗೆಲ್ಲ ಅನ್ನವನ್ನ ಕೊಡ್ತಾ ಇದ್ದಾನೆ. ಹಾಗಾಗಿ ಇವನು ಅನ್ನದಾವೂ ಆಗಿದ್ದಾನೆ. ಹೀಗೆ ಅನ್ನ ಮನ್ನಾದ ಏವಚನಾಗಿರುವಂತಹ ಭಗವಂತ. ಹೀಗೆ ನಾನಾ ತರಹದಲ್ಲಿ ಅನ್ನದ ಒಂದು ಮಹಿಮೆ. ಹಾಗಾಗಿ ಅನ್ನದಾನವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಮುಂದೆ ಬ್ರಾಹ್ಮಣರ ನನಗೆ 2 ಮುಖ ಅಂತ ಭಗವಂತ ಹೇಳ್ತಾನೆ. ನನಗೆ 2 ಮುಖಗಳಿದೆ, ಬ್ರಾಹ್ಮಣರು ಒಂದು ಮುಖ, ಅಗ್ನಿಯೂ ಒಂದು ಮುಖ ಅಂತ ಹೇಳ್ತಾನೆ. ಎಲ್ಲಿ ಕೊಟ್ಟರೆ ಎಷ್ಟು ಫಲ, ಯಾವುದು ನನಗೆ ಅತ್ಯಂತ ಪ್ರೀತಿ ಮತ್ತು ನನ್ನ ಮಹಿಮೆ ಎಂಥದ್ದು, ಅದನ್ನೆಲ್ಲವನ್ನೂ ಕೂಡ ಹೇಳ್ತಾ ಇದ್ದಾನೆ. ಅದನ್ನೇನು ಎಂಬುದನ್ನು ನಾಳೆ ದಿನ ಮಂಗಳ ಅಂತಹ ಒಂದು ಸಂದರ್ಭದಲ್ಲಿ ಅದನ್ನು ನೋಡಿ ಕೃಷ್ಣ ಪರಮಾತ್ಮನ ಕೆಲವು ಅವನು ಭಕ್ತರ ಮೇಲೆ ಮಾಡಿರುವಂತಹ ಒಂದು ಅನುಗ್ರಹಗಳು, ಪಾಂಡವರ ಮೇಲೆ ಮತ್ತು ಕೃಷ್ಣ ಪರಮಾತ್ಮ ಇರಲಿಲ್ಲ ಅಂದ್ರೆ ಹೇಗಿತ್ತು ಕಷ್ಟ, ಕೆಲವು ಗೀತೆಗಳ ಒಂದು ಮಾತು, ಅವುಗಳನ್ನೆಲ್ಲೂ ಕೂಡ ನಾಳೆ ದಿನ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಅನುವಾದ ಫಲವನ್ನ ಗುರುಗಳ ಅಂತರ್ಗತನಾದ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೆ. ಶ್ರೀಕೃಷ್ಣ ಅರ್ಪಣೆ.